शुभं कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते शुभं कुरु त्वं कल्याणम् आरोग्यं धनसम्पदः ಹಾಲಿ ಅಧ್ಯಕ್ಷರು ಬಂದಿದ್ದಾರೆ ಕಾಣ್ತಾ ಇದೆ. ಹೀಗಾಗಿ ಬೆಂಗಳೂರಿಂದ ಬಂದಿದ್ದಾರೆ, ಅನೇಕ ಮುಖಂಡರು ಬಂದಿದ್ದೀರಿ. ನಾನು ಹೆಸರು ಹೇಳಕ್ಕೆ ಹೋಗೋದ್ರಲ್ಲಿ ಈಗಾಗಲೇ ಸಾಕಷ್ಟು ಸಮಯ ಆಗಿದೆ. ಕುಕ್ಕುಡಿಯ ರವೀಂದ್ರರವರ ಪದಗ್ರಹಣ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ AICCಯ ಕಾರ್ಯದರ್ಶಿಗಳಾದ ಶ್ರೀಯುತ ಸಂದೀಪ್ ರವರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು, ನಿಮ್ಮೆಲ್ಲರ ನಾಯಕರು, ಬಡವರು ಬಂದು ಅವ್ರ ಕಿರೀಟನೇ ಅದು, ಯಾವತ್ತೂ ಬಡವರ ಪರ ಇರೋಂಥ ಒಂದು ವ್ಯಕ್ತಿತ್ವವನ್ನು ಅವರು ಮೈಗೂಡಿಸ್ಕೊಂಡಿದ್ದಾರೆ. ಹಾಗೆಯೇ ಕುಕ್ಕುಡಿಗೆ ರವೀಂದ್ರ ಸುಮ್ಮನೆ ಅವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿಲ್ಲ, ರಾಜಕೀಯ ಹಿನ್ನೆಲೆ ಇದೆ ಅವರಿಗೆ. ಅವ್ರ ಹಿಂದೆ ಮಂಡಲ ಪಂಚಾಯಿತಿಯ ಅಧ್ಯಕ್ಷರಾಗಿ 5 ವರ್ಷಗಳ ಕಾಲ ಜನರ ಸೇವೆಯನ್ನು ಮಾಡಿದ್ದಾರೆ. ಜೊತೆಗೆ ಭೂ ಅಭಿವೃದ್ಧಿ ಬ್ಯಾಂಕಿನ ಸದಸ್ಯರಾಗಿ, ನಿರ್ದೇಶಕರಾಗಿ 5 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. PICCSನ ಅಧ್ಯಕ್ಷರಾಗಿ ಮತ್ತು ಸದಸ್ಯರಾಗಿ ಸುಮಾರು 30 ವರ್ಷಗಳ ಕಾಲ ಆ ಭಾಗದಲ್ಲಿ ರೈತರ ಪರ ಸೇವೆ ಮಾಡಿದ್ದಾರೆ. ಇದ್ರ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಸಂಚಾಲಕರಾಗಿ ಕುಂದೂರಿನಲ್ಲಿ ನಾನು ಜಿಲ್ಲಾ ಪರಿಷತ್ ಅಧ್ಯಕ್ಷನಾಗಿದ್ದಾಗ ಬಹಳ ದೊಡ್ಡ ಒಂದು ಸಾಹಿತ್ಯ ಸಮ್ಮೇಳನವನ್ನು ನಡೆಸಿಕೊಟ್ಟಿದ್ದೆ. ಅಷ್ಟು ಮಾತ್ರ ಅಲ್ಲ, ಜಿಲ್ಲಾ ಪರಿಷತ್ತಿನ ಸದಸ್ಯರಾಗಿ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಎಲ್ಲೇ ಸಮಸ್ಯೆ ಆದದನ್ನು ಸ್ಪಂದಿಸ್ತಕ್ಕಂಥದ್ದು, ವಿಶೇಷವಾಗಿ ಬಡವರಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಗಟ್ಟಿಯಾಗಿ ಧ್ವನಿ
ಸಹಕಾರವನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ಅವರ ಸೇವೆ ಜೊತೆಗೆ ಈ ಕ್ಷೇತ್ರದಲ್ಲಿ ಸನ್ಮಾನ್ಯ ಗೋವಿಂದೇಗೌಡರು 2 ಬಾರಿ 3 ಬಾರಿ ಕ್ಷೇತ್ರದ ಶಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಜೀವರಾಜ್ರವರು ಕೂಡ 3 ಬಾರಿ ಶಾಸಕರಾಗಿ ಮಂತ್ರಿಗಳಾಗಿ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ನಿಂದ UK ಶಾಮಣ್ಣ, ಬೇಗಾನ ರಾಮಯ್ಯನವರು, ಹಾಗೆಯೇ DB ಚಂದ್ರೇಗೌಡರು ತಲಾ 1 ವರ್ಷಗಳ ಕಾಲ ಸೇವೆ ಸಲ್ಲಿಸಿರ್ತಕ್ಕಂಥದ್ದನ್ನು ಕೂಡ ನಾವು ಇವತ್ತು ಗಮನಿಸಿದ್ದೇವೆ. ಅದು ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರನ್ನು ಒಟ್ಟಾಗಿ ಕೊಂಡೋಗ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರಿಂದ ನನ್ನನ್ನು ಈ ಕ್ಷೇತ್ರದಲ್ಲಿ 2ನೇ ಬಾರಿ ಶಾಸಕನಾಗಿ ಆಯ್ಕೆ ಮಾಡಿ ಸೇವೆ ಸಲ್ಲಿಸತಕ್ಕಂಥ ಅವಕಾಶವನ್ನು ತಾವೆಲ್ಲರೂ ತಂದುಕೊಟ್ಟಿದ್ದೀರಿ. ಅದಕ್ಕೆ ಚ್ಯುತಿ ಬರದಲ್ಲ ಇದೇ ರೀತಿಯಲ್ಲಿ ಸೋತಾಗಲೂ ಮತ್ತು ಗೆದ್ದಾಗಲೂ ಅತ್ಯಂತ ಪ್ರಾಮಾಣಿಕವಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸ ಮಾಡಿದೆ ಅಂತಕ್ಕಂಥ ಮಾತನ್ನ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಮುಖಂಡರುಗಳಿಗೆ, ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೆ ಯಾವುದೇ ಕಳಂಕ ಬರದಲ್ಲ ಇರೋ ರೀತಿ, ಯಾರು ನಿಮ್ಮ ಶಾಸಕ ಇಂಥವನು ಅಂಥವನು ಅಂತ ಹೇಳಿದರೆ ಇರೋ ರೀತಿ ಸೇವೆ ಸಲ್ಲಿಸುವಂಥ ಒಂದು ಅವಕಾಶವನ್ನು ತಾವು ನನಗೆ ಒದಗಿಸ್ಕೊಟ್ಟಿರೋದಕ್ಕೆ ನಾನು ಯಾವತ್ತೂ ನಿಮ್ಮ ಸೇವೆ ನನ್ನ ಜೀವಮಾನ ಇರುವವರೆಗೂ ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತೇನೆ. ಅಧಿಕಾರ ಇರಲಿ ಇಲ್ಲದಲೇ ಇರಲಿ ತಮ್ಮ ಜೊತೆ ಇರ್ತೇನೆ, ತಮ್ಮೆಲ್ಲ ಕಷ್ಟ ಸುಖಗಳಿಗೆ ಸ್ಪಂದಿಸ್ತೇನೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಾನು ಪ್ರಾರಂಭಿಕವಾಗಿ ಚುನಾವಣೆ ಸ್ಪರ್ಧೆ ಮಾಡಿ ಸೋತೆ, ಆದರೂ ಯಾವತ್ತೂ ಎದೆ ಮುಂದಿಲ್ಲ, ಯಾವತ್ತೂ ಹಿಂದೆ ಸರಿಲ್ಲ. ನಿರಂತರವಾಗಿ ಕಾರ್ಯಕರ್ತ ಸಂಪರ್ಕವನ್ನು ಇಟ್ಟು ಸರ್ಕಾರ ಇದ್ದಿದ್ದರಿಂದ ಕೈಲಾದಷ್ಟು ಕೆಲಸವನ್ನು ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಅವತ್ತು ಬಹುಶಃ ನಮ್ಮ ಶೋಭಿತ್ ಅವರ ಅಧ್ಯಕ್ಷರಾಗಿದ್ದು, ತದನಂತರ ಸತೀಶ್ ಅವರ ಅಧ್ಯಕ್ಷರಾದರು. ಅದಾದ್ಮೇಲೆ ಸುಧೀರ್ ಕುಮಾರ್ ಬೋರಡಿ ಅವರು ನಿಮ್ಮೆಲ್ಲರನ್ನು ಒಗ್ಗೂಡಿಸಿ 2 ಸರಿ ಗೆಲುವನ್ನ ತಂದುಕೊಟ್ರು. ಎಲ್ಲ ನಿಮ್ಮೆಲ್ಲರ ಸಹಕಾರದಿಂದ, ಕ್ಷೇತ್ರದ ಎಲ್ಲ ಮುಖಂಡರು, ಎಲ್ಲ ಜನರ ಸಹಕಾರದಿಂದ ಅವರು ಮೊದಲೇ 5 ವರ್ಷಗಳ ಅವಧಿ ಮುಗಿದ ತಕ್ಷಣ ನನಗೆ ಸಾಕು ರಾಜೇಗೌಡರ ಹೊಸಬ್ರು ಯಾರಾದ್ರೂ ಮಾಡಿ ಹೆಚ್ಚು ದಿನ ಇರಬಾರ್ದು, ಹೊಸಬ್ರಿಗೆ ಅವಕಾಶ ಸಿಗಲಿ ಅನ್ನೋ ಮಾತನ್ನು ಹೇಳಿದ್ರು. ಮತ್ತೆ ನಮ್ಮೆಲ್ಲರ ಒತ್ತಡದ ಮೇರೆಗೆ ಮತ್ತೊಂದು ಅವಧಿ ಮುಂದುವರೆದು ತದನಂತರ ಬದಲಾವಣೆ ಆದಂಥ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಲೋಕಸಭಾ ಚುನಾವಣೆ ಬಂದಿದ್ದರಿಂದ ಶ್ರೀಯುತ ನಟರಾಜ್ ಅವರನ್ನ ಅಧ್ಯಕ್ಷನಾಗಿ ನಾವು ಆಯ್ಕೆ ಮಾಡಿ ಕೆಲಸ ಮಾಡಿದ್ವಿ. ಅವರು ಎಲ್ಲ ಕಡೆ ಹೋರಾಟ ಮಾಡಿ ಅವರಿಗೆ ಕೈಲಾದಂಥ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಅವರು ಕೂಡ ಒಬ್ಬ ಸೀನಿಯರ್ ರಾಜಕಾರಣಿ ಕೂಡ. ಅದಾದ ನಂತರ ನಾವು ಅನೇಕ ಸಭೆಗಳನ್ನು ನಡೆಸಿದ್ದು. ಮುಂದೆ ಲೋಕಸಭಾ ಚುನಾವಣೆ ಆದ ಕೂಡ ಕುಕ್ಕುಡಿಗೆ ರವೀಂದ್ರನಾಥ್ ಅವರನ್ನು ನಾವು ಅಧ್ಯಕ್ಷ ಮಾಡ್ತೀವಿ ಅನ್ನೋ ಮಾತನ್ನು ಅವ್ರು ಕೊಟ್ಟಿದ್ದರಿಂದ ಅವರನ್ನ ಈ ಬಾರಿ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ತಮ್ಮೆಲ್ಲರ ಸಹಕಾರದಿಂದ, ಮುಖಂಡರ ಸಹಕಾರದಿಂದ ಇವತ್ತು ಅಧ್ಯಕ್ಷನಾಗಿ ನಾವು ನೇಮಕ ಮಾಡಿದ್ದೇವೆ. ಇವತ್ತು ಅತಿವೃಷ್ಟಿ, ಎಲ್ಲ ಅಡಿಕೆ ಕೊಳೆ ಬಂದು ಉದುರ್ತಾ ಇದೆ, ಕಾಫಿ ಕಳೆ ಬಂದು ಉದುರ್ತಾ ಇದೆ, ಕಾಳು ಮೆಣಸು ಉಡ್ತಾ ಇದೆ, ಗದ್ದೆಗಳು ಕೊಚ್ಚಿ ಹೋಗ್ತಾ ಇದ್ದಾವೆ, ಗದ್ದೆ ನಾಟಿ ಮಾಡ್ತಾ ಇದ್ವಿ. ಇಷ್ಟೆಲ್ಲ ಒತ್ತಡ ಇದ್ರು ಕೂಡ, ಇಷ್ಟೆಲ್ಲ ಆತಂಕ ಇದ್ರು ಕೂಡ, ಇಷ್ಟೊಂದು ಮನೆಗಳು ಕುಸಿತ ಆಗ್ತಾ ಇದೆ, ರಸ್ತೆ ಕೊಚ್ಚಿ ಹೋಗಿದ್ದಾವೆ, ಭೂ ಕುಸಿತ ಆಗಿದೆ, ಇಷ್ಟೆಲ್ಲ ಅನಾಹುತಗಳಾದ್ರೂ ಕೂಡ ನೀವು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಮತ್ತು ಕಾಂಗ್ರೆಸ್ ಪಕ್ಷದ ಕೊಡುಗೆ ಮತ್ತು ಕುಕ್ಕುಡಿಗೆ ರವೀಂದ್ರನಾಥ್ ಅವರ ನಾಯಕತ್ವವನ್ನ ಮೆಚ್ಚಿ ಇವತ್ತು ನಮ್ಮ ನಿರೀಕ್ಷೆಗೂ ಮೀರಿದ ಜನರು ಇವತ್ತು ತಾವೆಲ್ಲರಿ ಆಗಮಿಸಿರಿ. ಇದು ತೋರಿಸ್ತದೆ ಮುಂದಿನ ದಿನಗಳಲ್ಲಿ ಕೊಪ್ಪ ತಾಲೂಕು ಮಾತ್ರ ಅಲ್ಲ, ಇಡೀ ಕ್ಷೇತ್ರಾದ್ಯಂತ ಉತ್ತಮ ವಾತಾವರಣವನ್ನ ರವಿ ಅಧ್ಯಕ್ಷತೆಯಲ್ಲಿ ನಿರ್ಮಾಣ ಆಗ್ತದೆ. ನಿಮ್ಮೆಲ್ಲರ ಮುಖಂಡಗಳ ವೇದಿಕೆ ಮೇಲಿರ್ತಕ್ಕಂಥ ಮುಖಂಡಗಳ ಸಹಕಾರದಿಂದ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕಳೆದ 15 ದಿನಗಳ ಕ್ಷೇತ್ರಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ, ಆದರೂ ಈ ಕ್ಷೇತ್ರದ ಪ್ರತಿಯೊಂದು ಆಗು ಹೋಗುಗಳನ್ನ ಸಂಬಂಧಪಟ್ಟಂತ ಮಂತ್ರಿಗಳಿಗೆ ಮನವರಿಕೆ ಮಾಡುವ ಮುಖಾಂತರ, ಅದು ಅತಿವೃಷ್ಟಿ ಹಾನಿ ಇರ್ಬೋದು, ಬರಗಾಲ ಇರ್ಬೋದು, ಅಥವಾ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನಾಯಕರ ಗಮನ ತರುವಂತ ಕೆಲಸಗಳನ್ನ ವಿಧಾನಸಭೆಯ ಅಧಿವೇಶನ ಜೊತೆಗೆ ನನ್ನ 2 ಕಣ್ಣುಗಳ ಶಸ್ತ್ರಚಿಕಿತ್ಸೆ ಆಗಿದ್ದರಿಂದ ಡಾಕ್ಟರ್ 15 ದಿನ ಎಲ್ಲೂ ಹೋಗಬಾರ್ದು, ಮನೆಯೊಳಗಿರ್ಬೇಕು, 1 ಗಂಟೆಗೆ ಒಂದ್ಸರಿ, 2 ಗಂಟೆಗೆ ಒಂದ್ಸತಿ ಡಾಕ್ ಬಿಡಬೇಕು ಅಂತ ಒಂದು 2 ಇಷ್ಟು ಬಾಕ್ಸು ಅದು ಇಲ್ಲೇ ಇಟ್ಟರೆ ನಮ್ಮ PA ನನಗೆ ಅದೇ ಕೆಲಸ. ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ನನ್ನ ಕಚೇರಿಗೆ ಹೋಗಿ
ಬಿಡಿಸ್ಕೊಂಡು ಬಂದೆ. ಕನ್ನಡಕ ತೆಗಿಬಾರ್ದು ಅಂತ ಹೇಳಿದ್ರು. ಆ ಕನ್ನಡಕ ಹಾಕಿ ನೋಡಿ ಒಳ್ಳೆ ಡಾಕ್ ಕನ್ನಡಕ ಆಗ್ತದೆ ಅಂತ ಕೆಲವರು ಹೇಳಿದ್ರು, ಕೆಲವರು ಬಹಳ ಸುತ್ತೂರಕ್ಕೆ ಆಗ್ತದೆ ಅಂತ ಹೇಳಿದ್ರು. ಅದು ಎರಡು ಬೇಡ, ಸಾಮಾನ್ಯ ರಾಜೇಗೌಡ ಕಾಣೋಣ ಅಂತೇಳಿ ಅದನ್ನು ತೆಗೆದಿಟ್ಟು ಬಂದಿದ್ದಾರೆ. 1 ತಿಂಗಳು ಹಾಕಕ್ಕೆ ಹೇಳಿದವರು. ಯಾವುದೇ ಸಂದರ್ಭದಲ್ಲಿ ಕರೋನಾ ಬಂದಾಗಲೂ ಕೂಡ ನಾನು ಈ ಕ್ಷೇತ್ರದ ಕಷ್ಟ ಸುಖಗಳಿಗೆ ಸ್ಪಂದಿಸಿದ್ದೇನೆ. 2 ಸರಿ ಕರೋನಾ ಬಂದು ನಾನು ಮಲಗಲಿಲ್ಲ. ಬೆಂಗಳೂರಿನಲ್ಲಿ ಆಸ್ಪತ್ರೆಯಲ್ಲಿ ಒಂದು 7-8 ದಿನ ಇದ್ದು ಬಿಟ್ಟರೆ ಒಂದು ಮನೇಲಿ 1 ವಾರ ವಿಶ್ರಾಂತಿ ಪಡೆದ್ರೆ ಬೇರೆಯವರಿಗೆ ಸ್ಪ್ರೆಡ್ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಆ ಸಂದರ್ಭದಲ್ಲಿ ನಿರಂತರವಾಗಿ ಎಲ್ಲ ಕರೋನಾ ಪೀಡಿತ ಜಾಗಕ್ಕೆ ಭೇಟಿ ಕೊಟ್ಟು, ಅದು ಹಾಸ್ಟೆಲಲ್ಲಿ ಮಕ್ಕಳಿಗೆ ಕರೋನಾ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಒಳಗಡೆ ಹೋಗಿ ಭಯಭೀತರಾಗಿದ್ದರು. ನನಗೆ ಕರೋನಾ ಇತ್ತು ಅಂದರೆ ವಾಸಿಯಾಗಿತ್ತು. ಡಾಕ್ಟರ್ ಹೇಳಿದ್ರು, ನೀವು ಹೋಗಬೇಡ ಸರ್, ಇನ್ನೂ ಇಮ್ಯುನಿಟಿ ಬಂದಿರೋದಿಲ್ಲ, ಮತ್ತೇನೋ ಹೆಚ್ಚಿಕೊಂಡು ಕಷ್ಟ ಆಗ್ಬಿಡ್ತದೆ, ನಿಮ್ಗೆ ಜೀವನಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದ್ರು. ಆದರೂ ಹೆದರಲಿಲ್ಲ. ನನ್ನ ಮಕ್ಕಳಿಗೆ ಹೋಗಿ ನೋಡಿ, ನನಗೂ ಬಂದಿತ್ತು ಕಾರಣ, ನಾನು ಗೆದ್ದು ಬಂದಿದ್ದೇನೆ, ಏನು ತೊಂದರೆ ಆಗೋದಿಲ್ಲ, ಧೈರ್ಯವಾಗಿ ನೀವು ಏನು ತೊಂದರೆ ಆಗೋ ರೀತಿ ಹಾಸ್ಟೆಲನ್ನೇ ಹಾಸ್ಪಿಟ್ಲಾಗಿ ಕನ್ವರ್ಟ್ ಮಾಡಿ ವಾಸಿ ಮಾಡಿ ಕಳಿಸ್ಕೊಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತು. ಅದೇ ರೀತಿ ಎಲ್ಲ ಮಕ್ಕಳಿಗೂ ಗುಣಮುಖ ಮಾಡಿ ಸುಮಾರು 120-130 ಜನ ಮಕ್ಕಳನ್ನ 2 ಹಾಸ್ಟೆಲ್ ಗುಣಮುಖ ಮಾಡಿಸಿ ಕಳಿಸ್ಕೊಡ್ತೀವಿ ಅವರು. ಹಾಗಾಗಿ ಎಲ್ಲ ಸಂದರ್ಭದಲ್ಲೂ ತಮ್ಮಗಳ ಸೇವೆಯನ್ನು ಮಾಡಿದರೆ ಮುಂದೆನೂ ಕೂಡ ಶಕ್ತಿ ಮೀರಿ ಸರ್ಕಾರ ಇರೋದ್ರಿಂದ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ಪ್ರವಾಸ ಕೈಗೊಂಡಿದ್ದಾರೆ. ಮೂಡಿಗೆರೆ ಭಾಗದಲ್ಲಿ ಪ್ರವಾಸ ಮಾಡಿ ಈಗ ಕಾಂಡ್ಯಕ್ಕೆ ಬಂದಿದ್ದಾರೆ. ಈಗಾಗಲೇ ಫೋನ್ ಬಂದು ಕಾಂಡ್ಯದಿಂದ ಕೊಪ್ಪ ಶೃಂಗೇರಿ ಕಡೆ ಈಗಾಗಲೇ ಹೊರಡ್ತಾರೆ. ತದನಂತರ ನಾನು ಹೋಗಿ ಈ ಕಾರ್ಯಕ್ರಮ ಮುಗಿದ ನಂತರ ಹೋಗಿ ಅವರೊಟ್ಟಿಗೆ ಸೇರ್ಪಡೆಯಾಗಿ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥ ಕೆಲಸಗಳನ್ನು ನಾನು ಮಾಡ್ತೇನೆ. ಹಿಂದೆ ಅನೇಕ ಅಧ್ಯಕ್ಷರು ಸಮಯ ಆಗಿದ್ದು ಅವ್ರ ಹೆಸರು ಅವರು ನಾಗೇಶ್ ಗೌಡ ಇರ್ಬೋದು, ಇವತ್ತಿಲ್ಲಿ ಇನ್ನು ಅನೇಕರು ತನ್ನದೇ ಆದಂಥ ಸೇವೆಯನ್ನು ಅವರ ಅಧ್ಯಕ್ಷರ ಅವಧಿಯಲ್ಲಿ ಎಲ್ಲ ತಂಡವನ್ನು ಕಟ್ಟಿಕೊಂಡು ಬ್ಲಾಕ್ ಕಾಂಗ್ರೆಸ್ ಇರ್ಬೋದು, ನಮ್ಮ ಬೂತ್ ಮಟ್ಟದ ಅಧ್ಯಕ್ಷರಿರ್ಬೋದು, ಬೂತ್ ಮಟ್ಟದ ಸಮಿತಿಗಳಿರ್ಬೋದು, ಅಥವಾ ಜಿಲ್ಲಾ ಮಟ್ಟದ ಸಮಿತಿಗಳಿರ್ಬೋದು, ಅಥವಾ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಎಲ್ಲರೂ ಸೇರಿ ಪಕ್ಷವನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನು ನಾನು ಕಳಕಳಿಯ ಮನವಿ ಮಾಡೋದಿಷ್ಟೇ, ಹಿಂದೆ ಆದಂಥ ಎಲ್ಲರೂ ಒಂದೇ ಬಾರಿ ಶಾಸಕರಾಗಿ ಅಧಿಕಾರ ಕಳ್ಕೊಂಡಿದ್ದಾರೆ. ನನ್ನನ್ನು ಕಾರ್ಯ ನಡವಳಿಕೆ ಮೆಚ್ಚಿ ಇಲ್ಲಿ ಬಿಜೆಪಿಯ ಪ್ರಭಾವ ಹೆಚ್ಚಿದ್ರು ಕೂಡ 2ನೇ ಬಾರಿ ನನಗೆ ತಾವೆಲ್ಲರೂ ಗೆಲ್ಲಿಸ್ಕೊಡ್ತಿದ್ವಿ. ಅದಕ್ಕೆ ಚ್ಯುತಿ ಬರದಲ್ಲ ರೀತಿ ಖಂಡಿತ ನಿಮ್ಮ ಸೇವೆಯನ್ನು ಮಾಡ್ತೇವೆ. ಕುಕ್ಕುಡಿಗೆ ರವೀಂದ್ರ ಜನಪರ ಕಳಕಳಿ ಕಾಳಜಿಯನ್ನು ಮೆಚ್ಚಿ ಅವರನ್ನು ಅಧ್ಯಕ್ಷ ಮಾಡಿದ್ವಿ. ಅವ್ರ ಜೊತೆ ಬೆನ್ನಿಗೆ ಬೆನ್ನು ಕೊಟ್ಟು ಹೆಗಲಿಗೆ ಹೆಗಲು ಕೊಟ್ಟು ನಿಂತು ಒಳ್ಳೆ ನಾಯಕನಾಗಿ ಮುಂದೆ ಮಾಡುವಂತ ಮತ್ತು ಅವ್ರು ಹೇಳ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸಗಳನ್ನ ನಾವು ಮಾಡ್ತೇನೆ ಅನ್ನೋ ಮಾತನ್ನ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರ ಆಶೀರ್ವಾದ ಅವ್ರಿಗಿರ್ಲಿ, ಸಹಕಾರ ಇರಲಿ, ನಾವು ಕೂಡ ಅವ್ರ ಜೊತೆ ಇರ್ತೇವೆ. ಉಳಿದಂತ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯನು ಮುಂದಿನ ದಿನಗಳಲ್ಲಿ ಅದು ನಮ್ಮ ಕುಟುಂಬದ ಕಾಲ, ಅದನ್ನೆಲ್ಲವೂ ಹಂತವಾಗಿ ಸರಿಪಡಿಸುವಂತ ಎಲ್ಲ ಚಾಕಚಕ್ಯತೆ ಅವರಿಗಿದೆ, ನಮಗೂ ಇದೆ, ನಮ್ಮ ಮುಖಂಡರಿದೆ. ಸದಾಶಿವ ಇವತ್ತು ನಮ್ಮ KPCC ಸದಸ್ಯರು ಅವರು ಕೂಡ ಇವತ್ತು ಈ ಸಭೆಗೆ ಬಂದ ನಾವೆಲ್ಲರೂ ಸೇರಿ ಪಕ್ಷವನ್ನ ಸಂಘಟನೆ ಮಾಡಿ ಮುಂದೆಯೂ ಕೂಡ ಕಾಂಗ್ರೆಸ್ ಪಕ್ಷದ ಏನು ಯಾರು ಸ್ಪರ್ಧೆ ಮಾಡ್ತಾರೋ ಅವ್ರನ್ನ ಗೆಲ್ಲಿಸ್ತಕ್ಕಂಥ ಕೆಲಸವನ್ನ ನಾವು ನೀವೆಲ್ಲ ಸೇರಿ ಮಾಡೋಣ ಅನ್ನೋ ಮಾತನ್ನು ಹೇಳಿ ಅವರಿಗೆ ಎಲ್ಲ ಜಾತಿಯ ಧರ್ಮದ ದೇವರುಗಳ ಆಶೀರ್ವಾದ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಭೇಟಿ ಮಾಡೋಕ್ಕಾಗ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ದೇವರ ಕೃಪೆ ನಮ್ಮ ಮೇಲೆ ನಿನ್ನೆಯಿಂದ ಮಳೆ ಕಡಿಮೆಯಾಗಿ ಇವತ್ತಿನವರೆಗೂ ಮಳೆ ಕಡಿಮೆ ಆಗಿದೆ. ಅಂದರೆ ತಮ್ಮೆಲ್ಲರ ಆಶೀರ್ವಾದ ಮತ್ತು ತಮ್ಮೆಲ್ಲರ ಪ್ರಾರ್ಥನೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಿಜವಾಗ್ಲೂ ನನಗೆ ಭಾಳ ದೊಡ್ಡ ಸಂತೋಷ ಆಗಿದೆ. ಯಾಕೆಂದರೆ ನಾನೇನು ಭಾರಿ ರಾಜಕಾರಣಿ ಅಲ್ಲ, ಭಾರಿ ದೊಡ್ಡ ಮನುಷ್ಯನೂ ಅಲ್ಲ. ನಾನು ಸಾಮಾನ್ಯ ಜನ ಜೀವನ ಮಾಡ್ಕೊಂಡಂತ ಬಂದಂಥವನಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಇಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟು ಇವತ್ತು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ನನ್ನ ಆಯ್ಕೆ ಮಾಡೋಕ್ಕೆ ನಾನು ಈ ಪಕ್ಷದ ನನ್ನ ನೆಚ್ಚಿನ ಶಾಸಕರು ಆದ ರಾಜೇಗೌಡರು, ನನ್ನ ಆತ್ಮೀಯರಾದ ಸುಧೀರ್ ಕುಮಾರ್ ಮಗಳಿಯವರು, ಕಾಂಗ್ರೆಸ್ ಪಕ್ಷದ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ DK ಶಿವಕುಮಾರ್ ಅವರು, ನಮ್ಮ ACC ಕಾರ್ಯದರ್ಶಿಯಾದ ಸಂದೀಪ್ ಅವರು, ಎಲ್ಲ ಕಾಂಗ್ರೆಸ್ಸಿನ ಮುಖಂಡರು, ಹಿರಿಯ ಮುಖಂಡರು ಸೇರಿ ನನಗೆ ಈ ಜವಾಬ್ದಾರಿ ಕೊಟ್ಟಿದ್ದೆ. ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಹೇಳಲಿಕ್ಕೆ ಬಯಸ್ತೇನೆ. ಇದು ನನಗೆ ಗೊತ್ತಿದೆ, ಇದೇನು ಭಾರಿ ಗಾಯಕ ಕೇಳಿದಂಗೆ ಇದೇನು ಒಳ್ಳೆ ಚೇರಲ್ಲ. ಆದರೆ ದಿನನಿತ್ಯ ಸಂಘಟನೆ ಮಾಡಬೇಕು, ಪಕ್ಷವನ್ನು ಒಂದು ಬೆಳೆಸಬೇಕು ಅಂತ ಉದ್ದೇಶದಿಂದ ಮಾತ್ರ ನಾನು ಇದನ್ನು ಭಾರಿ ದೊಡ್ಡ ಆಕಾಂಕ್ಷೆ. ನನಗೆ ರಾಜೇಗೌಡರು ಹಿಂದಿನ ಚುನಾವಣೆ ಟೈಮಲ್ಲಿ ನನಗೆ ಹೇಳಿದರು, ನೀವು ಮುಂದೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಡ್ತೀನಿ ಅಂತ. ಪಾಪ ಅವರು ನನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ನಾನು ಯಾಕೆ ಈ ವಿಚಾರ ಹೇಳ್ತೀನಿ, ನಾನು ಹಿಂದೆ
ಗೋವಿಂದೇಗೌಡರ ಕಾಲದಲ್ಲಿ ಗೋವಿಂದೇಗೌಡರ ಒಟ್ಟಿಗಿದ್ದಂಥವನು. ಗೋವಿಂದೇಗೌಡರ ನಡವಳಿಕೆಯಲ್ಲಿ ಸ್ವಲ್ಪ ನಾನು ಅದರ ನಡವಳಿಕೆಯನ್ನು ಕಲ್ತ್ಕೊಂಡು ಬಂದಂಥವ್ರು. ನನಗೆ ಗೋವಿಂದೇಗೌಡರ ಒಂದು ಸಜ್ಜನಿಕೆ ಮತ್ತು ಗೋವಿಂದೇಗೌಡರ ಬಡವರ ಕಾಳಜಿ ಬಹುಶಃ ನನಗೆ ನಿಮ್ಮಂಥ ಪ್ರೀತಿ ಗಳಿಸಲಿಕ್ಕೆ ಅದು ಒಂದು ನನಗೆ ಅವಕಾಶ ಆಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ. ಆಮೇಲೆ ನಾನು ಜೀವರಾಜವ್ರು ನೋಡಿದ್ದೀನಿ, ಡಿ ಬಿ ಚಂದ್ರೇಗೌಡರ ಕ್ಷೇತ್ರದಲ್ಲಿ ನೋಡಿದ್ದೀನಿ. ಈಗ ಇವತ್ತು ರಾಜೇಗೌಡರನ್ನ ನಾವು ನೋಡಿದ್ದೀವಿ ಕ್ಷೇತ್ರದಲ್ಲಿ. ರಾಜೇಗೌಡರು ಬಾದಿಗೆ ಕೆಲಸ ಮಾಡಿ ಬಾದಿಗೆ ಅಭಿವೃದ್ಧಿ ಮಾಡಿದಾರಂದರೆ ನಾನೇನು ಯಾರಿಗೂ ಬಹುಶಃ ತೃಪ್ತಿಯಾಗಿ ಸಾಕಲ್ಲ. ಯಾಕಂದರೆ ನಮಗೆ ನಮ್ಮ ನಿರೀಕ್ಷೆಗಳು ಬಾದಿದೆ. ಆದರೆ ರಾಜೇಗೌಡರು ಒಬ್ಬ ಪ್ರೀತಿಯ ಮತ್ತು ಆತ್ಮೀಯ ಒಬ್ಬ MLA ಆಗಿ ಪ್ರೀತಿ ಗಳಿಸಿ ನಾನು ಈ ಕ್ಷೇತ್ರದಲ್ಲಿ ಅನ್ನೋದಕ್ಕೆ ಬಹುಶಃ ನೀವೆಲ್ಲ ಬಂದು ಕೂತು ಈ ನಮ್ಮ ಸಭೆಗೆ ಹಾಜರಾಗಿದೆ. ನನಗೆ ಬಹುಶಃ ರಾಜೇಗೌಡರ ಮೇಲೆ ಇರುವಂಥ ಪ್ರೀತಿ ಅಂತೇಳಿ ನನಗೆ ಅನ್ನಿಸ್ತದೆ. ಯಾಕೆ ನಾನು ಹೇಳ್ತೀನಿ ಅಂದರೆ, ರಾಜೇಗೌಡರು ನಾವು ಚುನಾವಣೆಯಲ್ಲಿ ಎಲ್ಲದ್ದಾಗ ಬೇರೆ ಪಕ್ಷಗಳಿದ್ದಾಗ ಬೇರೆ ಪಕ್ಷದೊಟ್ಟಿಗಿದ್ದಾಗ ಒಂದು ಪಕ್ಷದವ್ರನ್ನ ಕಂಡು ದ್ವೇಷ ಮಾಡೋದಿತ್ತು. ರಾಜೇಗೌಡರಿಗೆ ಬಹುಶಃ ಈ ಕ್ಷೇತ್ರದಲ್ಲಿ ಯಾರ ಮೇಲೂ ದ್ವೇಷ ಮಾಡ್ತಿದ್ದ. BJPಯ ಅಧ್ಯಕ್ಷರು ಬಂದ ಸಹ ಅವ್ರನ್ನೂ ಮಾತಾಡಿಸ್ಕೊಂಡು ಕೆಲಸ ಮಾಡಿಕೊಡುವಂಥ ಮನಸ್ಥಿತಿ ಇರುವಂಥ ಮಲೆನಾಡಿನ ಒಬ್ಬ MLA ಅನ್ನೋದು ನಮಗೆಲ್ಲ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗ್ತದೆ. ಹಾಗಾಗಿ ಮುಂದಿನ ಇನ್ನು ನಾವು ಸ್ವಲ್ಪ ಕೊಪ್ಪ ತಾಲೂಕು ನಮಗೆ ಹೇಳಿದ್ರು ಸ್ವಲ್ಪ ನಮಗೆ ಹಿನ್ನಡೆ ಆಗಿದೆ. ಸದಸ್ಯರು ಕೂತಿದ್ದಾರೆ. ನಾವು ಸದಸ್ಯರು ಯನ್ನಾಪುರದಲ್ಲೆಲ್ಲ ಅವರಿಗೆ ಮಾತಾಡಕ್ಕೆ ಕೂತಾಗ ಈ ಸಲ ಗೆಲ್ಲಿಸಿದ್ದು ನಾವೇ ಅಂತ ಹೇಳ್ತಾರೆ. ಯನ್ನಾಪುರ ಕಡೆ ತುಂಬ ಕಾರ್ಯಕರ್ತರ ಅಭಿಪ್ರಾಯ ಇದೆ, ರಾಜೇಗೌಡರನ್ನು ಗೆಲ್ಲಿಸಿದ್ದು ನಾವು ಯನ್ನಾಪುರದ್ದು ಅಂತ. ಇವತ್ತು ಸದಸ್ಯರು ನಾವು ಹೇಳ್ತೇವೆ, ಮುಂದಿನ ದಿನದಲ್ಲಿ ಕೊಪ್ಪ ತಾಲೂಕು ಕಾಂಗ್ರೆಸ್ಸು ನಂಬರ್ 1 ಆಗಿರ್ತದೆ ಕ್ಷೇತ್ರದಲ್ಲಿ ಅಂತ. ಯಾಕೆಂದರೆ ನನ್ನ ಸ್ವಂತ ಇದ್ರ ಮೇಲಲ್ಲ, ಇಲ್ಲಿ ನಡೆದಂಥ ಜನ, ನಮ್ಮನ್ನು ಆಸೆ ಮಾಡಿದಂಥ ಜನ, ಪಕ್ಷಕ್ಕೆ ಬೆಂಬಲಿಸಿದಂಥ ಜನ ಆ ಮಟ್ಟದಲ್ಲಿ ಇದ್ದಾರೆ. ಕೆಲವು ಕಾರಣಗಳಿಂದ ಬಹುಶಃ ಸಂಘಟನೆ ವೀಕ್ ಆಗಿರ್ಬೋದು, ನಮ್ಮಿಲ್ಲ ನಾನು ಹೇಳಿಕ್ಕಾಗಲ್ಲ. ಕೆಲವು ಕಾರಣಗಳು ಇರ್ಬೋದು. ಬಹುಶಃ ಅದನ್ನೆಲ್ಲ ನಮ್ಮ ಮಾಜಿ ಅಧ್ಯಕ್ಷರನ್ನ, ಕಾಂಗ್ರೆಸ್ ಪ್ರಮುಖರನ್ನ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ವಿಶ್ವಾಸ ಸೇರಿಕೊಂಡು ಮುಂದಿನ ದಿನದಲ್ಲಿ ಈ ಪಕ್ಷವನ್ನು ಗಟ್ಟಿಯಾಗಿ ಮಾಡಿ ಬೂತ್ ಲೆವೆಲಲ್ಲಿ ಪ್ರಯತ್ನ ಮಾಡ್ತೀನಿ. ನನಗೆ ತುಂಬ ಆಸೆ ಇದೆ, ರಾಜೇಗೌಡರು ಇನ್ನು 1 ವರ್ಷ ಅಲ್ಲ, ಇನ್ನು 10 ವರ್ಷವೂ ಈ ಕ್ಷೇತ್ರದ MLA ಆಗಿರಬೇಕು. ಅಂಥದ್ದು ಮಲೆನಾಡಿಗೆ ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಪ್ರತಿಯೊಬ್ಬರು ರಾಜೇಗೌಡರು ನಮ್ಮ ಮನೆಗೆ ಕೆಲವು ಕಡೆ ಕಂಪ್ಲೇಂಟ್ ಇದೆ, ರಸ್ತೆ ಆಗಿಲ್ಲ, ನಮ್ಮ ಮನೆ ಬಿದ್ದೋಗಿದೆ, ಮನೆ ಕೊಟ್ಟಿಲ್ಲ, ಕೆಲವು ಕಾರಣಗಳು ಇರ್ಬೋದು. ನಮ್ಗೆ ಅದು ಮುಖ್ಯ ಅಲ್ಲ. ನಮಗೆ ನೆಮ್ಮದಿ ರಾಜಕಾರಣ ಬೇಕು, ನಾವು ನೆಮ್ಮದಿ ಬದುಕಬೇಕು ಅಂತ ಒಂದು ರಾಜಕಾರಣ ಇವತ್ತು ಶೃಂಗೇರಿ ಕ್ಷೇತ್ರದಲ್ಲಿ ನಡೀತಾ ಇದೆ ಅಂದರೆ ಇದು ನಮಗೆಲ್ಲರಿಗೂ ಸಂತೋಷ ತಂದಿದೆ. ಹಾಗಾಗಿ ನಾವು ನೀವು ಸೇರಿ ಬೂತ್ ಮಟ್ಟದಿಂದ ಪಕ್ಷವನ್ನು ಗಟ್ಟಿಯ ಮಾಡಿ ನಾಳೆ ಕೊಪ್ಪ ತಾಲೂಕಿನ ರಾಜೇಗೌಡರು ಗೆದ್ದಿದ್ದಾರಂತ ಅಂತ ಹೇಳುವಂಥ ಹೆಮ್ಮೆ ಪಡುವಂಥ ನಮಗೆಲ್ಲ ನಮ್ಮ ಆಶೀರ್ವಾದ ಬೇಕು ಅಂತ ಈ ಸಂದರ್ಭ ಹೇಳಿ, ನನಗೆ ವಿಶ್ವಾಸ ಇಟ್ಟು ಹೇಳಿ ನೀವು ಸ್ವಲ್ಪ ಸಿಕ್ತು, ನನಗೆ ದೇವರಲ್ಲಿ ಸಿಕ್ತಿಲ್ಲ, ನನಗೆ ಸಿಕ್ಕೋದೇ ಇಲ್ಲ. ಆದರೆ ಕೆಲವು ವಿಚಾರದಲ್ಲಿ ನಾನು ಸಿಕ್ಕಿದ್ದೀನಿ. ನನಗೆ ನ್ಯಾಯನ ಯಾರಾದರೂ ವಿರೋಧ ಮಾಡಿದೆ, ನ್ಯಾಯ ಪರ ಮಾತಾಡಲಿಕ್ಕೆ ನಮಗೆ ಯಾವತ್ತೂ ಹಂಚಿಕೆ ಇಲ್ಲ. ನನಗೆ ಇದೆ, ಮೊನ್ನೆ ಹೇಳಬಾರ್ದು, ನನಗೆ ಕೆಲವು ನನ್ನ ಮೇಲೆ ವಿರೋಧಿಗಳು ಅಥವಾ ನನ್ನ ಕೆಲವು ಹಿತೈಷಿಗಳು ನಮ್ಮ ಮೇಲೆ ಕೆಲವು ಕಂಪ್ಲೇಂಟ್ ಇದೆ. ಅದಕ್ಕೂ ನಾನೇನು ಇಲ್ಲ. ನಾನು ಇವತ್ತಿನವರೆಗೂ ನಾನು ಅಧಿಕಾರ ವ್ಯಾಪ್ತಿಯಲ್ಲಿ ಇವತ್ತು DCC ಬ್ಯಾಂಕ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ನನ್ನ ಮಂಡಲ ಪ್ರಧಾನ ಇರ್ಬೋದು, ಇವತ್ತಿಗೂ ಸಹ ನಾನು ಹಣ ಮತ್ತು ಜಾತಿಲಿ ಯಾವತ್ತೂ ರಾಜಿ ಆಗೋನಲ್ಲ. ಹಾಗಾಗಿ ಕೆಲವು ಸಂದರ್ಭದಲ್ಲಿ ನನ್ನ ಮೇಲೆ ವಿರೋಧ ಬರ್ತದೆ. ನಾನು ಆ ವಿರೋಧಕ್ಕೂ ಅಥವಾ ಯಾರು ಏನು ಮಾತಾಡಿದ್ರು ನಾನೇನು ತಲೆ ಕೆಡಿಸ್ಕೊಳ್ಳೋನಲ್ಲ. ನನಗೆ ಇವತ್ತು ನಾವು ನಮ್ಮ ಪಂಚಾಯತ್ ಸುಮಾರು 40 ವರ್ಷದಿಂದ ಸುಮಾರು 6,000 ಜನ ಪಾಪ್ಯುಲೇಷನ್ ಅಂತ ಪಂಚಾಯತಿ ಇವತ್ತು ನಮ್ಗೆ ಆಸೆ ಮಾಡ್ತಾ ಇದೆ. ಅಂದರೆ ನನ್ನ ಹಣಕ್ಕೋಸ್ಕರ, ನನ್ನ ಪ್ರೀತಿಗೋಸ್ಕರ ಇವತ್ತು ನಮ್ಮ ಜನ ಆಸೆ ಮಾಡ್ತಿದ್ದಾರೆ. ಅದು ನಮಗೆ ಕೊಟ್ಟಂಥ ದೊಡ್ಡ ಒಂದು ಆಸ್ತಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇವತ್ತು ಬಹುಶಃ ನಾವು ಇದರಲ್ಲಿರೋಂಥ 10% ಜನರಿಗೆ ನಾವು ಭೇಟಿ ಮಾಡಿ ಖುದ್ದು ಕರೆಯೋಕ್ಕಾಗಿಲ್ಲ. ನನಗೆ ತುಂಬ ಬೇಜಾರಾಗಿದೆ. ಇವತ್ತು ನಮ್ಮ ಗೋಪಾಲಕೃಷ್ಣ ಅಂತೇಳಿ ಗುಡ್ಡದೊಡ್ಡ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಹಿಂದೊಳಗ ವರ್ಗದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಅವರು ಆಗಲಿಲ್ಲ. ಯಾಕೆಂದರೆ ಮೊನ್ನೆ ಮಳೆ ಕಾರಣ ಮತ್ತು ಟೆಲಿಫೋನ್ ವ್ಯವಸ್ಥೆನೂ ಅಲ್ಲಿ ಇರಲಿಲ್ಲ. ಹಾಗಾಗಿ ಅವಕ್ಕೆಲ್ಲ ನಾನು ತುಂಬ ಜನ ನಮ್ಮ ಸ್ನೇಹಿತರನ್ನು ಕರೆಯೋಕ್ಕಾಗಿಲ್ಲ, ಪಕ್ಷದ ಮುಖಂಡರನ್ನು ಕರೆಯೋಕ್ಕಾಗಿಲ್ಲ. ಅವಕ್ಕೆಲ್ಲ ಕ್ಷಮೆ ಹಚ್ತಾ ನನಗೆ ಭಾಳ ದೊಡ್ಡ ಒಂದು ಖುಷಿಯಾಗಿ ನಿಮ್ಮಂಥ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ತಾಳ್ಮೆಯಿಂದ ಸುಮಾರು ಈ ಮಳೆ ಬಂದು ಹಳ್ಳಿ ರೋಡುಗಳಿಂದ ಹಿಡಿದು ಜನ ರೈತರೆಲ್ಲ ಭಯ ಬಿದ್ದಿದ್ದಾರೆ. ಕಾಫಿ ಒಂದು ಕಡೆಯಿಂದ ಉದುರ್ತಾ ಇದೆ, ಒಂದು ಕಡೆಯಿಂದ ಅಡಿಕೆ ಉದುರ್ತಾ ಇದೆ, ರಸ್ತೆಗಳಿಲ್ಲ. ಇಂಥ ಸಂದರ್ಭದಲ್ಲೂ ತಾವೆಲ್ಲ ಭಾಳಷ್ಟು ಜನ ಮಹಿಳೆಯರು ಇವತ್ತು ಬಂದು ನಮಗೆ ನಿಮ್ಮ ಆಶೀರ್ವಾದ ನೋಡಿ ತುಂಬ ನನಗೆ ಸಂತೋಷ ಆಗಿದೆ. ನೂತನ ಬ್ಲಾಕ್ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ
AICC ಕಾರ್ಯದರ್ಶಿಯಾಗಿರುವಂಥ ಸಹೋದರ ಸಂದೀಪ್ ಅವರೇ, ಜನಪ್ರಿಯ ಶಾಸಕರಾಗಿರುವಂಥ TD ರಾಜೇಗೌಡರೇ, ನೂತನವಾಗಿ ಅಧ್ಯಕ್ಷರಾಗಿರುವಂಥ ರವಿ ಅಣ್ಣ ಅವರೇ, ನಿರ್ಗಮಿತ ಅಧ್ಯಕ್ಷರಾಗಿರುವಂಥ ಸುಧೀರ್ ಕುಮಾರ್ ಮುರಳಿ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಹಿರಿಯ ಕಿರಿಯ ನಾಯಕರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಕಾಂಗ್ರೆಸ್ಸಿನ ಅಭಿಮಾನಿ ಬಂಧುಗಳೇ ಹಾಗೂ ಪತ್ರಿಕಾ ಸ್ನೇಹಿತರೆ, ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಹ ಇವತ್ತು ಎಲ್ಲರೂ ಹೇಳೋ ಹಾಗೆ ಬಹಳಷ್ಟು ಮಳೆಯಾಗಿ ಇವತ್ತು ರಸ್ತೆಗಳಿರ್ಬೋದು, ಮನೆಗಳಿರ್ಬೋದು, ಪ್ರಾಣಹಾನಿಗಳಿರ್ಬೋದು ಬಹಳಷ್ಟು ಆಗಿದೆ. ಅದರ ನಡುವೆಯೂ ಸಹ ಎಲ್ಲ ರವಿ ಅಣ್ಣರ ಅಭಿಮಾನಿಗಳು ಇಲ್ಲಿ ಕೂತು ಅವರ ಪದಗ್ರಹಣ ಸಮಾರಂಭ ಯಶಸ್ವಿಯಾಗಲಿಕ್ಕೆ ಕಾರಣಭೂತರಾಗಿರುವಂಥ ನಿಮ್ಮೆಲ್ಲರಿಗೂ ಮೊದಲನಾಗಿ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟೇ ಜನ ಪಡ್ತಾ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಎಲ್ಲ ಜಾತಿ ವರ್ಗ ಭೇದಗಳನ್ನು ಮರೆತು ಎಲ್ಲರನ್ನೂ ಒಗ್ಗೂಡಿಸುವಂತ ಒಂದು ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಯಾಕೆ ಅಂತ ಹೇಳಿದ್ರೆ ಇವತ್ತು ರಾಜೇಗೌಡರು 2 ಬಾರಿ ಇಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಎಲ್ಲ ಜಾತಿ ವರ್ಗ ಧರ್ಮದವರು ಸಹ ಮತಗಳನ್ನ ಹಾಕಿ ಅವರನ್ನ ಶಾಸಕರನ್ನಾಗಿ ಮಾಡಿದ್ದಾರೆ. ಇವತ್ತು ಕುಕ್ಕುಡಿಗೆ ರವಿ ಅಣ್ಣ ಅವರ ಪದಗ್ರಹಣ ಕಾರ್ಯಕ್ರಮ ನಾನು ಕೊಪ್ಪದಲ್ಲಿ ಇವತ್ತು ಬರಕ್ಕಾಗೋದಿಲ್ಲ ಕಣ್ರಿ, ನಮ್ಮನೆ ಕಾರ್ಯಕ್ರಮ ಇದೆ ಅಂತ ಹೇಳಿದಾಗ ನನಗೆ ಇಲ್ಲಿ ಅಭಿಮಾನಿಗಳು ಹೆಚ್ಚು ಇರೋದ್ರಿಂದ ನನ್ನ ಬರಲೇಬೇಕು ಅಂತ ಒತ್ತಾಯವನ್ನ ಮಾಡಿ ರವಿ ಅಣ್ಣನೂ ಸಹ 2-3 ಬಾರಿ ಫೋನನ್ನು ಮಾಡಿದ್ರು. ಅವರ ಅಭಿಮಾನಕ್ಕೆ ನಾನು ಇಲ್ಲಿ ಬಂದು ನಿಂತು ನಿಮ್ಮ ಎದುರುಗಡೆ 1-2 ಮಾತನಾಡಲಿಕ್ಕೆ ನಾನು ಇಷ್ಟೇನ ಪಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಇವತ್ತು ನಾವು ಕಾರ್ಯಕರ್ತರ ನಡುವೆ ಇದ್ರೆ ಸಹ ನಮಗೆ ಈ ಒಂದು ಯಶಸ್ಸು ಸಾಧ್ಯ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಾನು 2013ರಲ್ಲಿ ರಾಜೇಗೌಡರು ಸೋತಂತ ಸಂದರ್ಭದಲ್ಲಿ, ಶಾಂತೇಗೌಡರು ಸೋತಂತ ಸಂದರ್ಭದಲ್ಲಿ, ಹಾಗೆ ಚಂದ್ರಪ್ಪನವರು ಸೋತಂತ ಸಂದರ್ಭದಲ್ಲಿ, ಒಂದು ಕಡೂರಿನಲ್ಲಿ KV ಮಲ್ಲಿಕಾರ್ಜುನ್ ಅವರು ಸೋತಂತ ಸಂದರ್ಭದಲ್ಲಿ ನಾನು ಒಬ್ಬಳು MLC ಇದ್ದೆ. ಇಲ್ಲಿ MLC ಇದ್ದಂಥ ಸಂದರ್ಭದಲ್ಲಿ 4 ವಿಧಾನಸಭಾ ಕ್ಷೇತ್ರದಿಂದಲೂ ಸಹ ನನಗೆ ಕಾರ್ಯಕರ್ತರಿರ್ಬೋದು, ಇವತ್ತು ಸಹ ಎಲ್ಲ ಕಾರ್ಯಕರ್ತರು ನನಗೆ ಫೋನ್ ಮಾಡುವಂಥ ಒಂದು ಅಭಿಮಾನವನ್ನ ಇಟ್ಕೊಂಡಿದ್ದಾರೆ. ಅದನ್ನ ಬೆಳೆಸ್ಕೊಂಡು ನಾನು ಬಂದಿದ್ದೀನಿ ಅಂತ ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತಾ ಇದ್ದೀನಿ. ಅವತ್ತಿನ ದಿನಗಳಲ್ಲಿ ನನಗೆ ಹೇಳಿದ್ರು ಯಾರು ನಮ್ಮ ಸುಧೀರ್ ಕುಮಾರ್ ಮುರಳಿ ಅವರು, ನಾವು ಅಧಿಕಾರಿಗಳನ್ನ ಕೇಳಿ ಕೆಲಸ ಮಾಡ್ಬೇಕೇನ್ರಿ, ನಾವು ಅಧಿಕಾರಿಗಳನ್ನ ಕೇಳಿ ಕೆಲಸ ಮಾಡೋಂಥದ್ದಲ್ಲ, ನಮ್ಮಲ್ಲಿರುವ ಅಧಿಕಾರವನ್ನ ಬಳಸ್ಕೊಂಡು ಕೆಲಸವನ್ನ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಜನರ ಮಧ್ಯೆ ಇರುವಂಥವ್ರು, ನಮ್ಮ ಕಾರ್ಯಕರ್ತರಿಗೆ ನಾವು ಬೆನ್ನೆಲುಬಾಗಿ ನಿಲ್ದೇ ಇದ್ರೆ ಮತ್ತೆ ನಮ್ಮ ಜೊತೆ ಯಾರು ನಿಲ್ತಾರೆ? ಅವ್ರ ಜೊತೆ ನಾವು ನಿಲ್ಬೇಕು. ಅರ್ಧ ರಾತ್ರಿ ಆಗಲಿ ಅವ್ರ ಫೋನ್ ಮೂಲಕ ಮಾತಾಡಿದ್ರೆ ನಾವು ಅವ್ರಿಗೆ ರೆಸ್ಪಾನ್ಸ್ ಮಾಡುವಂಥ ಕೆಲಸವನ್ನ ನಾವು ಮಾಡಬೇಕಾಗಿದೆ. ನಾವು ಅದನ್ನ ರೆಸ್ಪಾನ್ಸ್ ಮಾಡಿದ್ರೆ, ನಾವು ಅವರಿಗೆ ಉತ್ತರವನ್ನ ಕೊಟ್ಟರೆ, ಅವ್ರಿಗೆ ಮಧ್ಯರಾತ್ರಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗೋದಾಗ್ಲಿ, ಹಾಸ್ಪಿಟ್ಲಿಗೆ ಹೋಗೋದಾಗ್ಲಿ, ಏನಾದ್ರು ಒಂದು ಕೆಲಸವನ್ನ ಮಾಡಿದ್ರೆ ಅವರು ನಮ್ಮ ಜೊತೆ ನಿಲ್ತಾರೆ. ಇಲ್ಲಾಂದ್ರೆ ಅವ್ರ ಕಾರ್ಯಕರ್ತರು ಯಾಕೆ ನಿಲ್ತಾರೆ ನಮ್ಮ ಜೊತೆ? ಯಾರು ನಿಲ್ಲೋದಿಲ್ಲ. ಆದ್ರಿಂದ ನಾವು ಕಾಂಗ್ರೆಸ್ಸಿನ ಕಾರ್ಯಕರ್ತರ ಧ್ವನಿಯಾಗಿ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನನ್ನ ಇಚ್ಛೆ. ಆದ್ರಿಂದ ಇವತ್ತೂ ಸಹ ಯಾರೇ ಫೋನ್ ಮಾಡಿದ್ರು ಸಹ ನನ್ನ ಕಾರ್ಯಕರ್ತರಿಗೆ ಸ್ಪಂದಿಸಿ ಕೆಲಸವನ್ನ ಮಾಡುವಂತ ಕೆಲಸವನ್ನ ಇವತ್ತಿಗೂ ಸಹ ನಾನು ಮಾಡ್ತಾ ಇದ್ದೀನಿ. ನಾನು ಒಂದ್ಸಲ ಕೇಳ್ತಾ ಇರ್ತೀನಿ, ಏನ್ರಿ ಶೃಂಗೇರಿನಲ್ಲಿ ರಾಜೇಗೌಡರಿದ್ದಾರೆ, ಅವ್ರನ್ನ ಬಿಟ್ಟು ನನ್ನ ಹತ್ರ ಬಂದಿದ್ದೀರಲ್ಲ ಅಂತ. ಇಲ್ಲ, ರಾಜೇಗೌಡರು ಹೇಳಿದ್ದಾರೆ, ನೀವು ಹೇಳಿ ಅಕ್ಕ ಅನ್ನೋ ಮಾತನ್ನ ಹೇಳ್ತಾ ಇರ್ತಾರೆ. ಆದ್ರಿಂದ ರಾಜೇಗೌಡರು ಇವತ್ತು ಶುದ್ಧ ಹಸ್ತರಾಗಿ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ 2 ಮಾತಿಲ್ಲ. ಅವರು ಆ ವ್ಯಕ್ತಿತ್ವವನ್ನ ಬೆಳೆಸ್ಕೊಂಡಿರೋದ್ರಿಂದ ಅವರು 2 ಬಾರಿ ವಿಧಾನಸಭಾ ಸದಸ್ಯರಾಗಿ ಆಯ್ಕೆ ಮಾಡಲಿಕ್ಕೆ ಜನರು ಮುಂದೆ ಬಂದು ಅವ್ರನ್ನ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಆದ್ರಿಂದ ಯಾರು ಕಾರ್ಯಕರ್ತರ ನಡುವೆ ಇರ್ತಾರೆ, ಯಾರು ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಗೆ ಇರ್ತಾರೆ, ಯಾವತ್ತಿಗೂ ನಾವು ನಮ್ಮ ಸೋಲು ಯಾವತ್ತೂ ಆಗೋದಿಲ್ಲ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಆದರೆ
ನಾನು MLC ಎಲೆಕ್ಷನ್ಗೆ ನಿಲ್ಲಬೇಕಾದ್ರೆ ನಾನು ಬೇಡ ಅಂತ ಹೇಳಿದೆ, ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಕಣ್ರಿ ಅಂತ ಹೇಳಿದೆ. ಆದರೆ ಎಲ್ಲರ ಒತ್ತಾಯದ ಮೇರೆಗೆ ನಾನು ನಿಂತೆ. ನಮ್ಮದು ಬರೀ 700 ಕೊಟ್ಟಿದ್ದು, ಆದರೆ ನಾನು 1187 ಓಟ್ ತಗೊಳ್ಳಿಕ್ಕೆ ಸಫಲರಾಗಿದ್ದು ನಿಮ್ಮೆಲ್ಲ ಕಾರ್ಯಕರ್ತರ ಒಂದು ನನಗೆ ಆಶೀರ್ವಾದ ಇದ್ದಿದ್ದರಿಂದ ನಾನು ತಗೊಳ್ಳೋಕ್ಕೆ ಸಾಧ್ಯ ಆಯಿತು. ನನ್ನ 6 ಮತಗಳ ಅಂತರದಲ್ಲಿ ಅವರ ಗೆಲುವಾಗಿದೆ. ಆದರೆ ನ್ಯಾಯ ಅನ್ನೋದು ಒಂದಿರೋದ್ರಿಂದ ನನಗೆ ಕೋರ್ಟಲ್ಲಿದೆ, ನನಗೆ ಹೈಕೋರ್ಟಲ್ಲಿ ನನ್ನ ಪರವಾಗಿದೆ, ಸುಪ್ರೀಂ ಕೋರ್ಟಲ್ಲಿ 6ನೇ ತಾರೀಕು ಆ ಕೋರ್ಟ್ ಕೇಸ್ ಬರ್ತಾ ಇದೆ. ಅದರಿಂದ ನನಗೆ ಅಲ್ಲಿ ಗೆಲುವಾಗುತ್ತೆ ಅಂತ ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ, ಶೃಂಗೇರಿ ಶಾರದಾಂಬೆಯ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ತಾ, ನನ್ನನ್ನು ಸಹ ಈ ಸಮಾರಂಭಕ್ಕೆ ಕರೆದು ಮಾತಾಡಲಿ ಅಂತ ಹೇಳಿದ್ದೀರಾ. ಹಾಗೆ ಕುಕ್ಕುಡ್ಗೆ ರವಿಯಣ್ಣ ಅವ್ರಿಗೆ ನಾವು ಕುರ್ಚಿ ಏನು ಬಹಳ ಸುಪ್ಪತ್ತಿಗೆ ಕುರ್ಚಿ ಅಲ್ಲ, ಅದು ಮುಟ್ಟಿರೋ ಅಂಥದ್ದು ಮುಳ್ಳಿನ ಕುರ್ಚಿ. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಏನು ಈ ತಾಲೂಕಿನಲ್ಲಿ ಇನ್ನೂ ಗಟ್ಟಿ ಮಾಡಬೇಕಾಗಿದೆ. ನನಗೆ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಅವ್ರ ಥರನೇ ನಾನು ಎಲ್ಲರೂ ಎದುರುಗಡೆ ಹೇಳ್ಬಿಡ್ತೀನಿ. ಹಾಗಾಗಿ ನನಗೆ ಎಲ್ಲರೂ ಈ ಎಮ್ಮ ಜೋರು ಅಂತ ಹೇಳ್ತಾ ಇರ್ತಾರೆ. ಜನರು ಪರವಾಗಿಲ್ಲ. ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ 4,000 ಮತಗಳು ಹಿನ್ನಡೆಯಾಗಿದೆ ಈ ಕ್ಷೇತ್ರದಲ್ಲಿ, ಕೊಪ್ಪದಲ್ಲಿ MLA ಎಲೆಕ್ಷನ್ನಲ್ಲಿ. ಅದನ್ನ ನೀವು ಮನಸ್ಸಿನಲ್ಲಿ ಇಟ್ಕೋಬೇಕು. ಆ MLA ಎಲೆಕ್ಷನ್ 4,000 ಏನು ಹಿನ್ನಡೆ ಆಗಿದೆ ಅದನ್ನ ಮುಂದೆ ತರೋದು ಹೇಗೆ ಅಂತ ಯೋಚನೆ ಮಾಡಿ ಆ ಒಂದು ಮತಗಳನ್ನ ಹೇಗೆ ಗಳಿಸ್ಬೇಕು ಅಂತ ಹೇಳಿ ಅದನ್ನ ನೀವು ಕೆಲಸವನ್ನ ಮಾಡಬೇಕು. ನಿಮ್ಮ ಟೀಮು ಭದ್ರ ಮಾಡ್ಕೋಬೇಕು. ನೀವು ಏನು ಬ್ಲಾಕ್ ಅಧ್ಯಕ್ಷರಿದ್ದೀರಾ, ಎಲ್ಲ ಜಾತಿ ವರ್ಗದವ್ರನ್ನ ಹಾಕೊಂಡು ಒಂದು ಕಮಿಟಿಯನ್ನ ಮಾಡಿಕೊಂಡು ನೀವು ಮುನ್ನಡೆಯಿರಿ. ನಿಮಗೆ ಯಶಸ್ಸು ಸಿಗಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಕೇಳ್ತಾ, ನೀವು ಆ ಬ್ಲಾಕ್ ಅಧ್ಯಕ್ಷರಿಗೆ ಏನು ನಿಮಗೆ KPCC ಅಧ್ಯಕ್ಷರಾಗಿರುವಂಥ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರ ಆಶೀರ್ವಾದ ನಿಮಗಿದೆ. ಇಲ್ಲಿರುವಂಥ ಈ ಕ್ಷೇತ್ರದ ಜನರ ಆಶೀರ್ವಾದವೂ ಸಹ ನಿಮ್ಮ ಮೇಲಿದೆ. ಮುಂದೆ ನಡೀಲಿ ಅಂತ ಹೇಳಿ ನಾವು ಆಶಿಸ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತಾ. ಒಂದು ವಿಚಾರ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಶಾಸಕರಿಗೆ. ಈ ಕ್ಷೇತ್ರಾದ್ಯಂತ ಅದ್ಭುತವಾಗಿ ಕೆಲಸ ಮಾಡಿ ಅದ್ಭುತವಾಗಿ ಹೆಸರು ತಗೊಂಡು ಮುಂದೆ 2028ರಲ್ಲೂ ಗೆಲ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ರಾಜೇಗೌಡರು. ಚುನಾವಣೆಗಿಂತ ಮುಂಚೆ ನಟರಾಜ್ ಗೌಡರನ್ನ ಅಧ್ಯಕ್ಷರು ಮಾಡಿರೋದೇ ತಪ್ಪು ಅಂತ ನನ್ನ ಭಾವನೆ ಇದೆ. ಅವತ್ತೇ ಕುಕ್ಕುಡ್ಗಿ ರವಿನ ಅಧ್ಯಕ್ಷರು ಮಾಡಿದ್ರೆ ಇಷ್ಟೊಂದು ಹರಸಾಹಸಕ್ಕೆ, ಇಷ್ಟೊಂದು ಗೊಂದಲಕ್ಕೆ ಕಾರಣ ಆಗ್ತಿರ್ಲಿಲ್ಲ ಅಂತ ನನ್ನ ಭಾವನೆ ಇದೆ. ಕುಕ್ಕುಡ್ಗಿ ರವಿ ಅಂತ ನಾಯಕರುಗಳು ಇರಬೇಕು. ಕುಕ್ಕುಡ್ಗಿ ರವಿ ಅಂತ ನಾಯಕರ ತರ ನಮ್ಮ ಕ್ಷೇತ್ರದಲ್ಲಿ ಪ್ರಭಾವಿಯಾಗಿ ಒಂದು ಪಂಚಾಯಿತಿಯನ್ನ ತನ್ನ ಹಿಡಿತದಲ್ಲಿರ್ತಕ್ಕಂಥ ಹಲವಾರು ನಾಯಕರಿದ್ದಾರೆ. ಅದು ಬೊಮ್ಮನಕುರ್ಗೆ ಸುದೇವ್ ಇರ್ಬೋದು, ಇಲ್ಲ ನರಸಿಂಹರಾಜಪುರದ ನಟರಾಜ್ ಅವರು ಇರ್ಬೋದು. ಸತತವಾಗಿ 10-15 ವರ್ಷದಿಂದ ತಮ್ಮ ಪಂಚಾಯಿತಿಯನ್ನ ಒಂದು ಹಿಡಿತದಲ್ಲಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅದ್ಭುತವಾದ ಕೊಡುಗೆಯನ್ನು ಕೊಡ್ತಾ ಬಂದಿದೆ. ಅಂಥವ್ರನ್ನ ರಾಜಕೀಯವಾಗಿ ಬ್ಲಾಕ್ ಅಧ್ಯಕ್ಷನಾಗಿ ಮಾಡ್ತಕ್ಕಂಥ ವಿಚಾರದಲ್ಲಿ ಯಾರ್ದು ಭಿನ್ನಾಭಿಪ್ರಾಯ ಬರ್ತಕ್ಕಂಥ ವ್ಯವಸ್ಥೆನೇ ಇಲ್ಲ. ಇವತ್ತು ಅವರು ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ವಹಿಸಿದ್ದಾರೆ. ಕೆಲವರಿಗೆ ಗೊತ್ತೋ ಇಲ್ಲ, ಮಾನ್ಯ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆದ ಗಳಿಗೆಗಿಂತ ಮುಂಚಿತವಾಗಿ ಸಂಘಟನೆಗೆ ಒಂದಷ್ಟು ಹೆಸರು ಕೊಡಿ, ಯಾರು ಪ್ರಭಾವಿ ನಾಯಕರಿದ್ದಾರೆ ಶೃಂಗೇರಿ ಕ್ಷೇತ್ರದಲ್ಲಿರ್ಬೋದು, ಜಿಲ್ಲೆಯಲ್ಲಿರ್ಬೋದು, ರಾಜ್ಯ, ಒಂದಷ್ಟು ಹೆಸರು ಕೊಡಿ ಅಂತ ನಾನು ಅವತ್ತು 5 ವರ್ಷದ ಹಿಂದೆ ಕುಕ್ಕುಡ್ಗಿ ರವಿ ಅವ್ರನ್ನ KPCCಯ ಕೋಆರ್ಡಿನೇಟರ್ ಆಗಿ ಅವ್ರ ಹೆಸರನ್ನು ಕೊಟ್ಟಿದ್ದೆ. ಈಗಲೂ KPCC ಕಂಪ್ಯೂಟರ್ ಅಲ್ಲಿ ಕುಕ್ಕುಡ್ಗಿ ರವಿ ಅವರು ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾರೆ. ಅವ್ರು ಎಲ್ಲಿ ಹೋಗಿದಾರ ಬಿಟ್ಟಿದಾರೆ ನಮ್ಗೆ ಗೊತ್ತಿಲ್ಲ. ಆದ್ರೆ ಇವತ್ತು ಅವ್ರ ಹೆಸರೇ KPCC ಒಳಗೆ ಒಂದು ದೊಡ್ಡ ಜವಾಬ್ದಾರಿ, ಒಂದು ಅಸೆಂಬ್ಲಿ ಕ್ಷೇತ್ರದ ಉಸ್ತುವಾರಿಯನ್ನು ಅವಾಗಲೇ ಅವ್ರಿಗೆ ಕೊಟ್ಟಿತ್ತು, ಅಶೋಕ್ ಅವ್ರಿಗೆ ಕೊಟ್ಟಿದ್ರು. ಅಶೋಕ್ ಸ್ವಲ್ಪ ಬುದ್ಧಿವಂತ, ಹೋಗಿ ತಿಮ್ಮನೆ ರತ್ನಾಕರ್ ಇಟ್ಕೊಂಡು ಶೃಂಗೇರಿ ತೀರ್ಥಹಳ್ಳಿ ಕ್ಷೇತ್ರದ ಉಸ್ತುವಾರಿಯನ್ನು ಕರೆಕ್ಟಾಗಿ ನಿಭಾಯಿಸಿದ್ ನೋಡಿದ್ವಿ. ಆದ್ರೆ ಇವತ್ತು ಆ ಬ್ಲಾಕ್ ಅಧ್ಯಕ್ಷರಾಗಿ ಸ್ಥಾನವನ್ನು ವಹಿಸ್ಕೊಂಡಿರ್ತಕ್ಕಂಥ ಇದರಲ್ಲಿ ಯಾವುದೇ ಪರಿತಾಪ ಬೇಡ. ಕೊಪ್ಪ ಬ್ಲಾಕ್ನಲ್ಲಿ ಆಗಿರ್ತಕ್ಕಂಥ ಗೊಂದಲಗಳೇನು ನಮ್ಮ ವಿಶ್ವನಾಥ್ ಶೆಟ್ಟರ್ ಪ್ರಾಸ್ತಾವಿಕಲ್ಲಿ ಹೇಳಿದ್ದಾರೆ, ಅದನ್ನೆಲ್ಲ ಸರಿದೂಗಿಸ್ತಕ್ಕಂಥ ಹೊಣೆಗಾರಿಕೆ ಕುಕ್ಕುಡ್ಗಿ ರವಿ ಅವರ ಕೈಯಲ್ಲಿದೆ. ಅವ್ರಿಗೆ ಜವಾಬ್ದಾರಿ ಕೊಟ್ಟಾಗಿದೆ.
ಕಾಂಗ್ರೆಸ್ ಪಕ್ಷ ಯಾವತ್ತೂ ಹಿನ್ನಡೆಗೆ ಬಿದ್ದಿಲ್ಲ. ಅವ್ರ ಜವಾಬ್ದಾರಿ ತಗೊಂಡಾದ್ಮೇಲೆ ಈಗೇನೋ ಹೇಳೋದು ರಾಜೇಗೌಡರು ಖಂಡಿತ ಈ ಕ್ಷೇತ್ರ ಮತ್ತೆ ಗೆಲ್ತಾರೆ. ಕುಕ್ಕುಂಡು ರೇವಿಯವರು ಅದಕ್ಕೆ ಸಾಥಾಗಿ ನಿಲ್ತಕ್ಕಂಥದ್ದು ಜವಾಬ್ದಾರಿ. ಅವರೇನೋ MLA ಟಿಕೆಟ್ ಕೇಳಿದ್ರೆ ಅದೇನು ತಪ್ಪಿಲ್ಲ, ಯಾರು ಅನ್ಯತೆ ಭಾವಿಸೋದು ಬೇಡ. ಯಾರು ಬೇಕಾದ್ರೆ ಕೇಳಿ, ಆ ಜನರು ತೀರ್ಮಾನ ತಗೊಳ್ತಾರೆ. ಅಂದ್ರೆ ಈ ಕ್ಷೇತ್ರದಲ್ಲೂ ಪ್ರಭಾವ ಆಗಿರ್ತಕ್ಕಂಥ ವ್ಯವಸ್ಥೆಗಳು ಅವ್ರ ಕೈ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಟ್ಟೆ. ಯಾಕಂದ್ರೆ ಸದಾಶಿವ ಕೂತಿದ್ದಾರೆ, ಇದೇ ತರ ವಿರೋಧಗಳು ಕ್ಷೇತ್ರಾದ್ಯಂತ ಇತ್ತು. ಸದಾಶಿವ ಟಿಕೆಟ್ ಕೊಡಬಾರ್ದು ಅಂತ ಜಿಲ್ಲಾ ಪಂಚಾಯತ್ ಏಕೈಕ ವ್ಯಕ್ತಿ ಅವತ್ತು ನಾನು ಈ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ಗೆ ಸದಾಶಿವನಿಗೆ ಟಿಕೆಟ್ ಕೊಡಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಡೆಲ್ಲಿ ಲಾಬಿ ಮಾಡಿ ಅವನಿಗೆ ಟಿಕೆಟ್ ಕೊಡಿಸಿ ಗೆದ್ದ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಯನ್ನಾರ್ಪುರದಲ್ಲಿ. ಇದು ಕಾಂಗ್ರೆಸ್ನ ಇತಿಹಾಸಗಳು. ಬಡಗನ ನಟರಾಜ್ ಅವರೇನೋ ಈಗ ಈ ಬ್ಲಾಕಿನ ಅಧ್ಯಕ್ಷರಾಗಿ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸಿದ್ದಾರೆ. ಆಸ್ಕೋಟ್ ನಾಗೇಶ್ ಅವರು ಅತ್ಯುತ್ತಮವಾಗಿ ಸೇವೆ ಸಲ್ಲಿಸಿದ್ದಾರೆ. ಶೋಭಿತ್ ಅವರು ಅತ್ಯುತ್ತಮವಾಗಿ ಸೇವೆ ಸಲ್ಲಿಸಿದ್ದಾರೆ. ಯಾರು ಕಳಪೆ ಗುಣಮಟ್ಟದ ನಾಯಕರು ಯಾರು ಈ ಕ್ಷೇತ್ರದಿಲ್ಲ. ಎಲ್ಲೋ ಹೊಂದಾಣಿಕೆ ಸಂದರ್ಭ, ನಾವು ಮಾಡ್ತಕ್ಕಂಥ ಮಾತುಕತೆಯ ಸಂದರ್ಭ ಎಲ್ಲೋ ಒಂದ್ ಕಡೆ ಆಚೆ ಈಚೆ ಹೋಗಿರೋದನ್ನ ನಾವೀಗ ಒಂದು ನಿರ್ದಿಷ್ಟವಾದ ಸರಿ ಮಾಡಲಿಕ್ಕೆ ಇದನ್ನ ಸರಿ ಮಾಡಲೇಬೇಕು. ಇದು ಜವಾಬ್ದಾರಿ ನಮ್ಮ ಕ್ಷೇತ್ರದ ಶಾಸಕರದ್ದು ಹಾಗೆ ಇರ್ತದೆ. ಮತ್ತೆ ನಟರಾಜ್ ಅವರು ಇಂಥ ವೇದಿಕೆಯಲ್ಲಿ ಮುಂದಿನ ಸತಿ ಬಂದು ಇಂಥ ವೇದಿಕೆಯಲ್ಲಿ ಕೂತು ನಮ್ಮ ಜಿಲ್ಲಾಧ್ಯಕ್ಷರು ಯಾರು ಎಲ್ಲ ಮುಖಂಡರುಗಳು ಇಂಥ ಸಭೆಯಲ್ಲಿ ಉದ್ದಕ್ಕೂ ವೇದಿಕೆಯಲ್ಲಿ ಕೊಟ್ಟು ನಾವೆಲ್ಲ ಒಗ್ಗಟ್ಟಲ್ಲಿ ಇದೀವಿ ಅಂತ ಹೇಳ್ತಕ್ಕಂಥ ಒಂದು ಪರಿಮಿತಿ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ ಬೆಳಿಬೇಕಾದ ಸ್ನೇಹಿತರೆ. ಕೊನೆಯದಾಗಿ ನನಗೆ ಇವತ್ತು ನೆನಪಾಗ್ತದೆ ನಟರಾಜ್ ಗೌಡರು, ಮಾರ ನೀನು ಶೃಂಗೇರಿ ಜಾಸ್ತಿ ಓಡಾಡ್ಬೇಡ, ಬೆಂಗಳೂರಲ್ಲಿ ಇದ್ಬಿಡು 5 ವರ್ಷದ ಹಿಂದೆ ಹೇಳಿರ್ತಕ್ಕಂಥ ಮಾತು. ಇಲ್ಲಿ ನೀನು ಓಡಾಡಿದ್ರೆ ಅವಿನ್ನು ರಾಜಗೌಡ ಶಾಸಕರಾಗಿರ್ಲಿ. 2 ಗುಂಪು ಮಾಡ್ತೀರಾ, ನಿಮ್ದೊಂದು ಗುಂಪು ಒಂದು ಈ ಕಡೆ, ಇನ್ನೊಂದು ಗುಂಪು ಅವ್ರ ಕಡೆ. ಈ ಕ್ಷೇತ್ರ ಬದಲಾಗಿ ಒಡೆದೋಗ್ತಕ್ಕಂಥ ವಿಚಾರ ಬರ್ತದೆ. ನಿನಗೆ ರಾಜ್ಯದಲ್ಲಿ ಜವಾಬ್ದಾರಿ ಕೊಟ್ಟಿದ್ದಾರೆ ರಾಜ್ಯ. ಅವತ್ತು ಅವ್ರು ಹೇಳಿರ್ತಕ್ಕಂಥ ಒಂದು ಒಳ್ಳೆ ಮಾತು ನೆನ್ಸ್ಕೊಳ್ಬೇಕಾಗ್ತದೆ. ಅವ್ರು ಹೇಳಿರ್ತಕ್ಕಂಥ ಒಳ್ಳೆಯ ಮಾತು, ನಾನು ಈ ಕ್ಷೇತ್ರದಲ್ಲಿ ಬಂದು ಹಸ್ತಕ್ಷೇಪ ಮಾಡಕ್ ಹೋಗ್ಲಿಲ್ಲ, ಫಂಡ್ಸ್ ಇಡ್ಸಕ್ ಹೋಗ್ಲಿಲ್ಲ, ಶಿಫಾರಸು ಮಾಡಕ್ ಹೋಗ್ಲಿಲ್ಲ. ನನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ DK ಶಿವಕುಮಾರ್ ಕೊಟ್ಟಿರೋ ಜವಾಬ್ದಾರಿ ನಿರ್ವಹಿಸಿ ರಾಜ್ಯದಲ್ಲಿ 4 ಜನ ನನ್ನ ಶಿಷ್ಯರಿಗೆ, ಅಂದ್ರೆ ನನ್ನ ರೈತ ಸಂಘದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಜಿಲ್ಲಾಧ್ಯಕ್ಷಗಳಿಗೆ 4 ಜನಕ್ಕೆ MLA ಟಿಕೆಟ್ ತಗೊಂಡೆ. 3 ಜನ ಇವತ್ತು ಶಾಸಕರಾಗಿ ವಿಧಾನಸಭೆ ಒಳಗಿದ್ದಾರೆ. ಇದು ನಾನು ಕೊಟ್ಟಿರ್ತಕ್ಕಂಥ ಕೊಡುಗೆ ನಮ್ಮ ಕಾಂಗ್ರೆಸ್ ಪಕ್ಷ. ಇವತ್ತು ನನಗೆ ತೊನೆ ಇಲ್ಲ, ಶಾಸನ ಸಭೆ ಒಳಗೆ ಹೋಗಿ ಮಾತಾಡ್ಲಿಕ್ಕೆ ಧ್ವನಿ ಇಲ್ಲ, ಅಥವಾ DK ಶಿವಕುಮಾರ್ ಅವರ ಪರವಾಗಿ ಮಾತಾಡಕ್ಕೆ ಧ್ವನಿ ಇಲ್ಲ. ನಾನು ಮಾತಾಡಿದ್ರೆ ಯಾರೂ ಕೇಳ್ತಕ್ಕಂಥ ಪರಿಸ್ಥಿತಿ ಇರೋದಿಲ್ಲ. ನಾನು ಹೇಗೆ ಮಾತಾಡ್ಬೇಕು ಅಥವಾ ನನ್ನ ರೈತರ ಪರ ಏನು ಶಾಸನದಲ್ಲಿ ಚರ್ಚೆ ಆಗ್ಬೇಕು. ನನ್ನ ಶಾಸಕ ಶಿವಗಂಗಾ ಬಸವರಾಜ್ ಮುಖಾಂತರ, ಚನ್ನಗಿರಿ ಇಲ್ಲೇ ಪಕ್ಕದ್ದು, ಅವ್ರ ಮುಖಾಂತರ ನಾನು ಏನು ಹೇಳ್ಬೇಕಂತಿದ್ದೀನಿ, ಅವನು ಬಾಯಿಂದ ಶಾಸನ ಸಭೆಯಲ್ಲಿ ಹೇಳಿಸ್ತಾ ಇದ್ದೀನಿ, ಮಾಧ್ಯಮದಲ್ಲಿ ಹೇಳಿಸ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ಹೋರಾಟ ಕೊಕ್ಕುಡ್ಗಿ ರವಿ ಅವರು ಇವತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಾರೆ. ನೀವು ಮುಂದಿನ ದಿನಗಳಲ್ಲಿ ಅತ್ಯುತ್ತಮ ಹೋರಾಟ ಮಾಡಿ ಮುಂದಿನ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಆಗ್ತಕ್ಕಂಥ DK ಶಿವಕುಮಾರ ಸಂಘಟನೆಗೆ KPCCಗೆ ಸಾಥ್ ಕೊಟ್ಟ ಮತ್ತೆ ಚುನಾವಣೆ ನಡೀತದೆ. 2028 ನಡೀಬಹುದು, ಮತ್ತೆ ನಡೀಬಹುದು. ಶೃಂಗೇರಿ ಕ್ಷೇತ್ರದಲ್ಲಿ ಶಾಸಕರನ್ನು ಗೆಲ್ಸ್ಕೊಂಡು ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಸಂಘಟನೆ ಮುಂದುವರಿಸಿ. ನಿನ್ನೆ ಇಲ್ಲಿ ಬರ್ತಾಸ ಶಿವಕುಮಾರ್ ಅವ್ರ ಹತ್ರ ಮಾತಾಡಿದೆ, ಮಾನ್ಯ ಅಧ್ಯಕ್ಷ ಏನಿದು 3 ತಿಂಗಳಿಗೆ 4 ತಿಂಗಳಿಗೆ ಬ್ಲಾಕ್ ಅಧ್ಯಕ್ಷನ ಬದಲಾವಣೆ ಮಾಡ್ತಕ್ಕಂಥದ್ದು, ನೀವು ನಟರಾಜನ್ ಮಾಡಿದ್ದೇ ತಪ್ಪು ಅಂತೆ. ಯಾಕೆ ಮಾಡ್ಬೇಕಿತ್ತು ನೀವು? ಈಗಲೂ ಅಷ್ಟೇ ನನಗೆ ವದಂತಿಗಳು ಬರ್ತಾ ಇದಾವೆ, ಕುಕ್ಕುಡ್ಗಿ ರವಿ ಅವರು 4 ತಿಂಗಳಿಗೆ 5 ತಿಂಗಳಿಗೆ ಅಧ್ಯಕ್ಷರಿಗೆ ಹೇಳಿದ್ದೀನಿ. ಮಾನ್ಯ KPCC ಅಧ್ಯಕ್ಷ ಯಾರು ಬೇಕಾದ್ರೆ ಕೇಳ್ಕೊಬಹುದು. ಮಾನ್ಯ ಅಧ್ಯಕ್ಷರೇ, ಕುಕ್ಕುಡ್ಗಿ ರವಿನ ಮುಂದೆ ಚುನಾವಣೆ ಇಲ್ಲ ತನಕ ಅವರೇ ಅಧ್ಯಕ್ಷ ಆಗಿರ್ಬೇಕು. ಬದಲಾವಣೆ ಮಾಡ್ಲಿಕ್ಕೆ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ ಏನು ಭೇಟಿ ಬಿಟ್ಟಿದ್ದಲ್ಲ, 3 ತಿಂಗಳಿಗೆ 4 ತಿಂಗಳಿಗೆ ಒಬ್ಬೊಬ್ರು ಅಧ್ಯಕ್ಷ ಮಾಡ್ತಕ್ಕಂಥದ್ದಲ್ಲ, ನಿರಂತರವಾಗಿರ್ಬೇಕು. ಚುನಾವಣೆ ಗೆಲ್ಬೇಕಂದ್ರೆ ಅವ್ರ ಅಧ್ಯಕ್ಷ ಮುಂದುವರಿಬೇಕು ಅಂತ. ಅದರಿಂದ ನಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯ ಇರ್ಬೋದು, ಯಾರ್ಯಾರಿಗೂ ಭಿನ್ನಾಭಿಪ್ರಾಯ ಇರ್ಬೋದು, ಅವೆಲ್ಲ ನಮ್ಮ ಕುಟುಂಬದ ಒಳಗೆ ಭಿನ್ನಾಭಿಪ್ರಾಯ ಇರ್ತದೆ. ನಾವು ಕೊಪ್ಪ ಬ್ಲಾಕಿನ ಮಟ್ಟಿಗಂತೂ ನಾವೆಲ್ಲ ಸರಿ ಮಾಡ್ಕೊಂಡು ಹೋಗ್ತೀವಿ, ಒಗ್ಗಟ್ಟಲ್ಲಿ ಹೋಗ್ತೀವಿ. ನಟರಾಜ್ ಅವ್ರನ್ನು ಕರಿತೀವಿ. ಇನ್ನು ಯಾರ್ಯಾರಲ್ಲಿ ಬ್ಲಾಕಿಗೆ ಇವತ್ತು ಹಿರಿಯ ಮುಖಂಡರುಗಳು ಬಂದ ಒಕ್ಕಲಿಗರ ಸಮಾಜದಲ್ಲಿ ಒಬ್ಬ ನಾಯಕ ಅಂತ ಹೇಳಿದ್ರೆ ಮುಂದೆ MLA ಆಗಲಿಕ್ಕೆ ಅವ್ರು ಯೋಗ್ಯರು ಅಂತಕ್ಕಂಥದ್ದು ನಾನು ಆ ಕಾಲದಲ್ಲೇ ಚಿಂತನೆ ಮಾಡಿರ್ತಕ್ಕಂಥದ್ದು. ಬಹುಶಃ ಅವರಿಗೆ ಅವಕಾಶಗಳು ಬಹಳ ಕಡಿಮೆ ಸಿಕ್ಕಿದೆ. ಇನ್ನೂ ಬೇಕಾದಷ್ಟು ಈಗ PCL ಆಗ್ಬೋದು, DCCL ಆಗ್ಬೋದು, ಬೇರೆ ಬೇರೆ ರಂಗದಲ್ಲಿ ಕೆಲಸ ಮಾಡಿದ್ದಾರೆ. ಆದರೂ ಸಮೇತ ಅವ್ರ ವಿಶ್ವಾಸ ಪ್ರೀತಿಯನ್ನು ಎಲ್ಲರೊಟ್ಟಿಗೆ ಇಟ್ಕೊಂಡೋಗಿರ್ತಕ್ಕಂಥದ್ದು ಬಹಳಷ್ಟು ಸುಂದರವಾದ ದಿನಗಳನ್ನು ನೆನಪು ಮಾಡ್ತೀನಿ. ರವಿಯವರ ಒಂದು
ರವಿಯವರು ದಯವಿಟ್ಟು ರವಿಯವರೇ ದಯವಿಟ್ಟು ಇವತ್ತು ನೀವು ತೆಗೆದುಕೊಂಡಿರ್ತಕ್ಕಂಥದ್ದು ಮಲೆನಾಡಿನ ಕೊಪ್ಪ ತಾಲೂಕಲ್ಲಿ ಅಧಿಕಾರ ತಗೊಂಡಿದ್ದೀರ. ಈ ಅಧಿಕಾರ ಇರ್ತಕ್ಕಂಥದ್ದು ಶಾಶ್ವತ ಅಲ್ಲ. ಅಧಿಕಾರ ಇರಲಿ ಇಲ್ಲದೆ ಇರಲಿ, ನಿಮ್ಮ ಜೀವನದಲ್ಲಿ ನೀವು ಮಹತ್ತರವಾಗಿರ್ತಕ್ಕಂಥ ಒಂದು ಅಧಿಕಾರ ತೆಗೆದುಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಒಂದು ದೊಡ್ಡ ಅಧಿಕಾರ ಇದೆ, ಸಣ್ಣ ಅಧಿಕಾರ ಅಲ್ಲ. ಬ್ಲಾಕ್ ಅಧ್ಯಕ್ಷ ಅಂತ ನಾನು KPCC ಮೆಂಬರ್ ಆಗಿರ್ಬೋದು. ನನಗೆ KPCC ಮೆಂಬರ್ಗಿಂತ ಬ್ಲಾಕ್ ಅಧ್ಯಕ್ಷ ಆಗಲಿಕ್ಕೆ ನನಗೆ ಭಾಳ ಇಷ್ಟ ಇದ್ದಿದ್ದು. ಆದರೆ ನನಗೆ ಅವಕಾಶ ಸಿಕ್ಕಿಲ್ಲ. ನೀನು ರಾಜ್ಯ ಮಟ್ಟಕ್ಕೆ ಹೋಗುವಂತ ನನಗೆ ಅಲ್ಲಿ ಕಳಿಸ್ತಾರೆ. ಆದರೆ ನಿಮಗೆ ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ನಾನು ಒಂದು ಮಾತನ್ನು ಹೇಳ್ತೀನಿ. ನಾನು ನೋಡ್ತೀನಿ ಮಲೆನಾಡಲ್ಲಿ, ದಯವಿಟ್ಟು ಹೆಣ್ಮಕ್ಳು ತಿಳ್ಕೊಳ್ಬೇಕು. ಇವತ್ತು ಮಲೆನಾಡಿನಲ್ಲಿ ಇವತ್ತು ನಮ್ಮ ನರಸಿಂಹರಾಜಪುರದಲ್ಲಿ ನಾನು ಹೇಳ್ತೀನಿ, 50 ವರ್ಷದಿಂದ ಶಾಲೆ ಕಟ್ಟಿರ್ತಕ್ಕಂಥದ್ದು ಶಾಲೆ ಒಂದು ಕಟ್ಟಿದ್ದಾರೆ. ಪ್ರೈಮರಿ ಸ್ಕೂಲು, ಅಂಗನವಾಡಿ ಶಾಲೆ 2 ಊರು ಈ ಮಧ್ಯದಲ್ಲಿ 2 ಕಿಲೋಮೀಟರ್ ಹೋಗಬೇಕು. ಇವತ್ತು ತನಕನೂ ಸಮೇತ 25ರಿಂದ 30 ಮಕ್ಕಳಿದ್ದಾರೆ. ಟೀಚರ್ಸ್ಗಳು ಅಲ್ಲಿಂದ ತಲೆ ಮೇಲೆ ಆಹಾರವನ್ನು ತೆಗೆದುಕೊಂಡು ಹೋಗಬೇಕು ಆ ಶಾಲೆಗೆ. ಇನ್ನೊಂದು ಭಾಳ ವಿಶೇಷ ಅಂದರೆ ದಾರಿ ಕಾಲ್ದಾರಿಯಲ್ಲಿ ನಡ್ಕೊಂಡು ಬರಬೇಕು. ಟೀಚರ್ನು ಸಮೇತ ಉಳ್ಕೊಂಡು ಬಿದ್ದಿರೋ ಹೆಸರಲ್ಲಿ ಮಕ್ಕಳು ಸಮೇತ ಉಳ್ಕೊಂಡು ಬಿದ್ದಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನನ್ನನ್ನೊಂದು ಅತಿಥಿಯಾಗಿ ನನ್ನ ಜಿಲ್ಲಾ ಪಂಚಾಯತ್ ಮಾಡೋದಕ್ಕೆ ಕರೆದ್ರು. ಅವತ್ತು ನಾನು ಅಲ್ಲಿಗೆ ಹೋದೆ. ಇವತ್ತು ರಾಜೇಗೌಡರ ಸರ್ಕಾರದಿಂದ ಸುಂದರವಾಗಿರ್ತಕ್ಕಂಥ ಮಕ್ಕಳಿಗೆ ಫುಲ್ ಹೈವೇ ರಸ್ತೆ ಮಾಡಿಕೊಟ್ಟಿದ್ದೀವಿ. ಅಲ್ಲಿ ಅಂತ ಹೇಳಿದ್ರೆ ಅಲ್ಲಿಗೆ ಯಾವುದೇ ಬಸ್ ಸೌಕರ್ಯ ಇಲ್ಲ. 8 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥದ್ದು. ಮತ್ತೆ ನಾನು ಮಾತನ್ನು ಹೇಳ್ತೀನಿ, ನಿಮ್ಮ ಭಾಗದಲ್ಲೂ ಸಮೇತ ಸುಮಾರು 10-20 ಕಿಲೋಮೀಟ್ರು ಆ ಒಂದು ಊರಿಂದ ಒಂದು ಊರಿಗೆ ಶಾಲೆಗೆ ಓದಿಗೆ ಬರಬೇಕಾಗತ್ತೆ. ಮುರಾರ್ಜಿ ಶಾಲೆ, ನಾನು ರಾಜೇಗೌಡ ನಿನ್ನೆ ಅವರೊಟ್ಟಿಗೆ ಕೂತ್ಕೊಂಡು ಮಾತಾಡಿದೆ. ಮುರಾರ್ಜಿ ಶಾಲೆಗೆ ನಮ್ಮ ಮಲೆನಾಡಿನ ಮಕ್ಕಳು 10-20 ಕಿಲೋಮೀಟರ್ ದೂರದಿಂದ ನಡ್ಕೊಂಡು ಬರಬೇಕು. ಆ ಶಾಲೆ ಮಕ್ಕಳಿಗೆ ಇಲ್ಲಿ ಪಟ್ಟಣದಿಂದ ತರೀಕೆರೆ ಅಲ್ಲಿಂದ ಬಂದಿರ್ತಕ್ಕಂಥದ್ದು ಪಟ್ಟಣದಲ್ಲಿ ಓದಿರ್ತಕ್ಕಂಥ ಮಕ್ಕಳಿಗೆ ಕಾಂಪಿಟೇಷನ್ಗೆ ಬಿಡ್ತಾರೆ ಮಾರ್ಕ್ಸಲ್ಲಿ. ಇದು ಯಾವ ನ್ಯಾಯ? ಇದು ಸರ್ಕಾರದಲ್ಲಿ ನೀವು ಧ್ವನಿ ಎತ್ತಬೇಕು ಅಂತಕ್ಕಂಥದ್ದು ರಾಜೇಗೌಡರಿಗೆ ನಾನು ಗಮನಕ್ಕೆ ತಂದಿದ್ದೀನಿ. ಇದು ಈ ಮಕ್ಕಳು ಇವ್ರು 34-39% ಬರುತ್ತೆ. ಇವ್ರಿಗೆ ಯಾಕೆ ಸೀಟೇ ಸಿಗಲ್ಲ. ಟೌನಲ್ಲಿ ಇರ್ತಕ್ಕಂಥ ಎಲ್ಲ ಫೆಸಿಲಿಟಿ ಇರ್ತಕ್ಕಂಥವ್ರು ಮಕ್ಕಳು ಮೊರಾರ್ಜಿ ಮತ್ತು ನಮ್ಮ ಕಿತ್ತೂರಲ್ಲಿ ಚಂದ್ರಲ್ಲಿ ಓದ್ತಾರೆ. ನಮ್ಮ ಮಕ್ಕಳಿಗೆ ಇಲ್ಲ. 7ನೇ ಕ್ಲಾಸಲ್ಲೇ ಕ್ಲಾಸ್ ಬಿಡ್ತಾರೆ, 8ನೇ ಕ್ಲಾಸಲ್ಲೇ ಕ್ಲಾಸ್ ಬಿಡ್ತಾರೆ. ಅಲ್ಲಿಗೆ ಅವ್ರ ಎಜುಕೇಷನ್ನೇ ಮುಗಿದೋಗುತ್ತೆ. ಅವ್ರು ಮತ್ತೆಲ್ಲ ಕೂಲಿ ಕಾರ್ಮಿಕರಾಗಿರಬೇಕು. ರೈತರಿಗೆ 2 ಎಕರೆ ಜಮೀನಿದ್ರೆ ಅದರಲ್ಲಿ ಈಗ ನಾನು ಸುಮಾರು ಮಕ್ಕಳಿಗೆ ನೋಡಿದ್ದೀನಿ. ಒಬ್ಬ ಬಡ ಕುಟುಂಬದಲ್ಲಿರ್ತಕ್ಕಂಥ ಒಬ್ಬ ರೈತ 4 ಮೊಮ್ಮಗ ಆಗಿ 10 ಎಕರೆ ಸಮೇತ ಇಲ್ಲ. ಬಟ್ಟೆ ಕೊಟ್ಟರೆ ಅವ್ರಿಗೆ ಪ್ಯಾಂಟಿಗೆ ದುಡ್ಡಿರಲ್ಲ, ಶಾಲೆ ಫೀಸ್ ಕೊಡೋಕ್ಕೆ ದುಡ್ಡಿಲ್ಲ. ಇದನ್ನು ನಾನು ರವಿ ಹತ್ರ ಗಮನ ಹರಿಸ್ತಾ ಇದ್ದೀನಿ. ಇಂಥದನ್ನು ನೋಟ್ ಮಾಡ್ಕೊಳ್ಬೇಕು. ಇವತ್ತು ನಮ್ಮ ಶಾಲೆ ಮಕ್ಕಳು, ಅದರಲ್ಲೂ ಹೆಣ್ಣು ಮಕ್ಕಳು ಕಾಲದಾರಿಯಿಂದ ಗುಡ್ಡದಲ್ಲಿ ಇಟ್ಕೊಂಡು ಬರ್ತಾರೆ ಶಾಲೆಗೆ ಬರೋಕ್ಕೆ. ಹಳ್ಳಿಯಲ್ಲಿ ಒಂದು ನಾವು ಜಿಲ್ಲಾ ಪಂಚಾಯತಿ ಆದಮೇಲೆ ಸಮಯ ಮುಗಿದಿದೆ. 2 ನಿಮಿಷ ಮಾತಾಡ್ತೀನಿ, ಸಮಯ ಮುಗಿದಿದೆ. ಆದರೆ ನೀವೊಂದು ಅರ್ಥ ಮಾಡ್ಕೊಳ್ಳಿ, ನಾನು ಇಂಪಾರ್ಟೆಂಟ್ ವಿಷಯ ಇದು. ಯಾವುದೇ ರಾಜಕಾರಣಿ ಆಗಲಿ ನಾವು ಓಟ್ ತಗೊಳ್ಳೋದಲ್ಲ, ಗೆಲ್ಲೋದಲ್ಲ. ಇದು ಒಂದು ರಾಜಕೀಯ ಅನ್ನೋದು ಒಂದು ಸಮಾಜ ಸೇವೆ ಅಂತಕ್ಕಂಥದ್ದು ತಿಳ್ಕೊಂಡು ನಾವು ಸೇವೆ ಮಾಡಬೇಕಾಗುತ್ತೆ. ಗಾಯತ್ರಿ ಶಾಂತಗೌಡರು ಕಾರ್ಯಕರ್ತರ ಬಗ್ಗೆ ಹೇಳಿದ್ದಾರೆ. ಕಾರ್ಯಕರ್ತರು ಆಮೇಲೆ ನಮ್ಮ ಲೀಡರ್ಸು, ಇನ್ಕ್ಲೂಡಿಂಗ್ ಸುಧೀರ್ ಮುರಳಿ ಆಗಲಿ, ಸಚಿನ್ ಬೀಗಾರ್ ಅವರಾಗಲಿ, ನಮ್ಮ ಶೃಂಗೇರಿ ಶಾಸಕರಾಗಿರ್ತಕ್ಕಂಥ ನಟರಾಜ್ ಅವರಾಗಿರಲಿ, ಭಾಳಷ್ಟು ಕಷ್ಟ ಸಂದರ್ಭಗಳನ್ನು ಎದುರಿಸ್ತಾ ಇದ್ದಾರೆ. ಬಡವರ ಪರವಾಗಿ ಕಾಳಜಿ ಇಟ್ಕೊಂಡು ಕೆಲಸ ಮಾಡಿ ಅಂತ ಹೇಳ್ತಾ ಒಂದು ಮಾತನ್ನು ಹೇಳ್ತೀನಿ. ಸಾಕಷ್ಟು ಸ್ನೇಹಿತರು ಹೇಳಿದ್ರು, BJP ಅವರು ದೇವರು 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 ಅಂತ ಹೇಳ್ತಾರೆ. ಹಿಂದೂಗಳೆಲ್ಲ ಓಟನ್ನು ತೆಗೆದುಕೊಂಡಿದ್ದಾರೆ. ಹಿಂದೂಗಳಿಗೆ ನ್ಯಾಯ ಸಿಕ್ಕಿದೆಯಾ 10 ವರ್ಷದಿಂದ ಅಂತ ಒಂದು ಕ್ವಶನ್ ಕೇಳ್ತಾರೆ. ನಿಮಗೆ ಯಾವ್ದಾದ್ರು ದೇವಸ್ಥಾನಗಳನ್ನು, ಇವತ್ತು ನಮ್ಮ ದೇವಸ್ಥಾನ ಸೋರ್ತಾ ಇದೆ. ಪೂಜೆ ಮಾಡೋಕ್ಕೆ ಪೂಜಾನೇ ಇಲ್ಲ. ನಮ್ಮ ಹೆಣ್ಣು ಮಕ್ಕಳು ಹೋಗಿ ಪ್ರಾರ್ಥನೆ ಮಾಡೋಕ್ಕೆ ಜಾಗ ಇಲ್ಲ. ಇವತ್ತು ಪ್ರಾರ್ಥನೆ ಮಾಡೋಕ್ಕೆ ದೇವಸ್ಥಾನ ಇದೆ ನಿಮಗೆ, ಪ್ರಾರ್ಥನೆ ಮಾಡೋದು ಸೋರ್ತಾ ಇದೆ. ನಮ್ಮ ನರಸಿಂಹರಾಜಪುರದಲ್ಲಿ ಬಂದು ನೋಡಿ, BJP ಅವರೆಲ್ಲ ಮಾಡಿದ್ದು. ಇದು ಗ್ಯಾರಂಟಿನ ನಾವೆಲ್ಲ ಸೇರಿ ರಾಜೇಗೌಡರದ್ದು ಸಹಿ ಹಾಕಿ ಹಂಚಿದ್ರು. ರಾಜೇಗೌಡರದ್ದು ಸಹಿ ಹಾಕಿ ಗ್ಯಾರಂಟಿ ಪತ್ರವನ್ನು ಹಂಚಿದ್ವಿ. ಆ ಗ್ಯಾರಂಟಿ ಪತ್ರವನ್ನು ಹಂಚುವಾಗ ರಾಜೇಗೌಡರು ಹೇಳಿದ್ರು, ಚುನಾವಣೆಯಲ್ಲಿ ಗೆಲ್ಲೋದು ಪ್ರಶ್ನೆ ಬೇರೆ, ಈ ಗೆದ್ದ ಮೇಲೆ ಗ್ಯಾರಂಟಿ ಕೊಡದಿದ್ರೆ ಏನು ಕತೆ ಅಂತ ಎಲ್ರಿಗೂ ಅನುಮಾನ ಇತ್ತು. ರಾಜೇಗೌಡರು ಕಿವಿಗೂ ಬಂದು ಹೇಳ್ತಾ ಇದ್ರು. ಆಗ ರಾಜೇಗೌಡರು ಎಲ್ಲ ಹೇಳ್ತಿದ್ರು, ಅದು ಕಾಂಗ್ರೆಸ್ ಪಕ್ಷ ಕಂಡ್ರೆ, ಕಾಂಗ್ರೆಸ್ ಪಕ್ಷದ ನಾಯಕತ್ವ ಸಹಿ ಹಾಕಿ ಕೊಟ್ಟಿದೆ ಅಂತಂದ್ರೆ ಅದನ್ನು ಜಾರಿ ಮಾಡೇ ಮಾಡ್ತೀವಿ
ಅನ್ನುವಂಥದ್ದನ್ನು ಹೇಳಿದ್ರು. ಆ ಮುಖೇನ ಇವತ್ತು ಇಲ್ಲಿ ಕೂತಿರ್ತಕ್ಕಂಥ ತಾಯಂದ್ರಿಗಳಿಗೆ ನಮಗೆ ಶಕ್ತಿ ಯೋಜನೆಗಳ ಮುಖೇನ ಬಸ್ ಹತ್ತೋದು ರೈಟ್ ಪೋಯಿ ಅನ್ನೋದಷ್ಟೇ. ರಮೇಶ್, ರೈಟ್ ಪೋಯಿ ಅಂತ ಹೇಳೋದಷ್ಟೇ ಗೌರ್ಮೆಂಟ್ ಬಸ್. ಕರೆಕ್ಟ್ ಸುದೀಪ್ ಹೆಗ್ಡೆ? ಕರೆಕ್ಟ್ ಅಂತ ರೈಟ್ ಪೋಯಿ, ಏನು ಪ್ರಶ್ನೆ ಇಲ್ಲ. ಹೆಣ್ಮಕ್ಳಿಗೆ ಕರೆಂಟು ಫ್ರೀ ಕೊಡ್ತೀವಿ ಅಂದ್ವಿ, ಕೊಟ್ವಿ. ವಿದ್ಯಾವಂತ ಯುವಕರಿಗೆ ಸ್ಕಾಲರ್ಶಿಪ್ ಬಂದ ಹಣ ಕೊಡ್ತೀವಿ ಅಂತಂದ್ವಿ, ಕೊಟ್ವಿ. ಅನ್ನಭಾಗ್ಯ ಯೋಜನೆ ಕೊಡ್ತೀವಿ ಅಂತ ಹೇಳಿದ್ವಿ, ಕೊಟ್ವಿ. ಆ ಚಿಕ್ಕಮಗಳೂರಿನ ಸೀಟಿನಲ್ಲಿ ಸುಮ್ಮನೆ ಕೂತಿತ್ತು, ಅದನ್ನು ಮನೆ MLC ಮಾಡಿದ್ದೀವಿ. ಅದರದ್ದು ಹಾವಳಿ ಅಂತಂದರೆ ವಿಧಾನಸಭಾ ಪರಿಷತ್ ಒಳಗಡೆ ಪುರುಷೋತ್ತಿದ್ದೆ ಹಾವಳಿ. ಸರ್ಕಾರ ಪಾಪರು, ಸರ್ಕಾರ ಪಾಪರು. ಪಾಪರಾಗಿದ್ದು ಸರ್ಕಾರ ಅಲ್ಲ, ಬಿಜೆಪಿಯ ಆಳ್ವಿಕೆಯ ಕಾರಣಕ್ಕಾಗಿ ಪಾಪರಾಗಿರ್ತಕ್ಕಂಥದ್ದು ರೈತರು, ಬಡವರು, ಹಳ್ಳಿಗರು ಅನ್ನೋದನ್ನ ಇವತ್ತು ನಾವು ಗಂಭೀರವಾಗಿ ಹೇಳಬೇಕಾಗ್ತದೆ. ಸಾಲ ಮನ್ನಾ ಕೊಟ್ವಿ, ಕರೆಂಟ್ ಫ್ರೀ ಕೊಟ್ವಿ, ಅಭಿವೃದ್ಧಿಯ ಕೆಲಸಗಳು ನಡೀತಾ ಇದೆ. ರಾಜೇಗೌಡರು ಮೋಸ್ಟ್ಲಿ ಮುಂದಿನ ತಿಂಗಳು ಮಳೆ ಬಿಟ್ಟು ಕೂಡಲೇ ರಾಜೇಗೌಡರಿಗೆ ಶಂಕುಸ್ಥಾಪನೆಯನ್ನು ಮಾಡಿ ಪೂರೈಸಲಿಕ್ಕೆ ಆಗದೇ ಇರುವಷ್ಟು ಮಟ್ಟಿಗೆ ಕೊಪ್ಪ ತಾಲೂಕಿನ ಹಳ್ಳಿಗಳ ರಸ್ತೆಗಳು ಅಭಿವೃದ್ಧಿ ಆಗ್ತಕ್ಕಂಥ ಕಾಮಗಾರಿಗಳ ಪಟ್ಟಿ ಇದೆ. ಮಳೆಗಾಲ ನಿಂತ ಕೂಡಲೇ ರಾಜೇಗೌಡರು ಅದು ಅವರ ಅಭಿವೃದ್ಧಿಯ ಯಾತ್ರೆಯನ್ನು ಮುಂದುವರಿಸ್ತಾರೆ. ಜೀವರಾಜ್ ಅವರು ತಲೆ ಬಿಸಿ ಮಾಡ್ಕೊಳ್ಳೋದು ಬೇಡ, ಇಲ್ಲಿರೋರಿಗೆಲ್ಲ ನೀವು ಹೇಳಬೇಕು. ನಾವು ಪ್ರಬಲ ಮೊನ್ನೆ ಕೊಪ್ಪದಲ್ಲಿ ಒಂದು ಹಿರಿಕೆರೆ ಅಂತಿದೆ. ಆ ಹಿರಿಕೆರೆಯನ್ನು ಹಾಲ್ಗಾರ್ ಹುಚ್ಚರಾಯರ ಕುಟುಂಬದವ್ರು ಕೊಟ್ಟಿದ್ದು ಅಂತ ಎಲ್ಲರೂ ನಾವು ನಂಬ್ಕೊಂಡಿದ್ದೀವಿ. ಅಂಥ ಹಿರಿಕೆರೆಯನ್ನು ಹೂಳೆತ್ತುವ ನೆಪದಲ್ಲಿ 1,78,00,000 ಲೂಟಿ ಹೊಡೆದಿದ್ದು ಯಾರು ಅಂದರೆ ಈ ಕ್ಷೇತ್ರದ ಮಾಜಿ ಶಾಸಕರಾದ ಜೀವರಾಜ್ ಅವರ ಆಪ್ತ ಶಿಷ್ಯ. ನಾನು ಸಚಿನ್ ಮೀಗ ಅವ್ರನ್ನ ನೆನಪು ಮಾಡ್ಕೋಬೇಕು. ಸಚಿನ್ ಮರೆದೋಗಿದೆ ಅನಿಸುತ್ತೆ. ಆ ಹೂಳೆತ್ತ ನೆಪದಲ್ಲಿ ತಂದು ಸರ್ಕಾರಿ ಜಾಗಕ್ಕೆಲ್ಲ ಮಣ್ಣು ಹಾಕಿ ಮರಗಿಡಗಳನ್ನೆಲ್ಲ ಸಾಯಿಸಿದಾಗ ಸಚಿನ್ ಮೀಗ ಹೋರಾಟ ಮಾಡಿದ್ರು. ನಾವೆಲ್ಲ ಧ್ವನಿ ಎತ್ತಿದ್ವಿ. ಆ ಹಿರಿಕೆರೆಯಲ್ಲಿ ಇವ್ರು ಹೂಳೆತ್ತ ಮುಂಚೆ ನೀರಿರ್ತಾ ಇತ್ತು, ಹೂಳೆತ್ತದ ಮೇಲೆ ನೀರು ನಿಲ್ಲಲ್ಲ. ಕೊಪ್ಪಕ್ಕೆ 24 ಗಂಟೆಗಳ ಕುಡಿಯುವ ನೀರಿನ ಯೋಜನೆಯನ್ನು ತಂದು ಕೊಟ್ಟಿರ್ತಕ್ಕಂಥ ಡಯಾಸ್ ಎನ್ನುವಂತಹ ಕಾಂಗ್ರೆಸ್ ಪಕ್ಷದ ಮುನ್ಸಿಪಲ್ ಅಧ್ಯಕ್ಷರ ಮಾಲೀಕತ್ವದ ಒಂದು ಸೈಟ್ ಜಾಗವನ್ನು ರಾಜೇಗೌಡರು, ಸುಧೀರ್ ಕುಮಾರ್ ಮುರಳಿ ಇವರೆಲ್ಲ ಸೇರಿ ಹಿರಿಕೆರೆಗೆ ಹೆಸರು ಮೇಲೆ ಬಿಡ್ತೀವಿ ಅಂತ. ಆ ಕೋಟ ಶ್ರೀನಿವಾಸ ಪೂಜಾರರು ಬಂದು ನೋಡಿದ್ರು. ಅವ್ರಿಗೆ ಇದುವರಿಗಿಂತ ಸ್ವಲ್ಪ ಬುದ್ಧಿವಂತಿಕೆ ಇದೆ, ಕಣ್ಣು ತೆರಕೊಂಡಿದೆ. ಅವರು ಮೊನ್ನೆ ಹೇಳಿದ್ರು, ಇದು ಸೈಟ್ ಓಕೆ, ಇದರ ನೀರು ಕೆರೆಗೆ ಹೋಗದಿದ್ದಂಗೆ ನೋಡ್ಕೋಬೇಕು. ನೀರು ಕೆರೆಗೆ ಹೋಗದಿದ್ದಂಗೆ ನೋಡ್ಕೊಂಡ್ರೆ ನಂದು ಬೆಂಬಲ ಇದೆ, ನೀರು ಕೆರೆಗೆ ಹೋಗ್ಬಿಟ್ರೆ ನಮ್ದು ಹೋರಾಟ ಇದೆ ಎಂದು. ಶ್ರೀನಿವಾಸ ಪೂಜಾರ್ರೆ, ಬೇಜಾರು ಮಾಡಬೇಡಿ. ಆ ಲೇಔಟಿನ ನೀರು ಕೆರೆಗೆ ಹೋದರೆ ಆ ಹೋರಾಟಕ್ಕೆ ಬರೋದಕ್ಕೆ ರಾಜೇಗೌಡರು ತಯಾರಿದ್ದಾರೆ, ಕುಕ್ಕುಡಿಗೆ ರವಿಯಣ್ಣ ತಯಾರಿದ್ದಾರೆ, ನಾವು ಎಲ್ಲ ತಯಾರಿದ್ದೇವೆ ಅನ್ನುವ ಸತ್ಯವನ್ನು ನೀವು ಅರ್ಥ ಮಾಡ್ಕೋಬೇಕು. ಬಹಿರಂಗವಾಗಿ ಈ ಸಮಾರಂಭದಲ್ಲಿ ನಾನು ಹೇಳ್ತೇನೆ, ಇವರು ಬಂದು ನನ್ನ ವಿರುದ್ಧ ಮಾತಾಡಿ ಹೋಗಿದ್ದೊಂದು ಗೊತ್ತು. ಇವರು ದ್ವಾರಮಕ್ಕಿ ಊರಿನವರೆಲ್ಲ ನನ್ನ ಹತ್ರ ಬಂದರು, ಹಣ ದಾಖಲೆ ನೋಡಿ ಅಂದರು. ಎಂತ ದಾಖಲೆ ಅಂತ ನೋಡ್ತೀನಿ. ನಮ್ಮ ಬಿಜೆಪಿಯ ಅಣ್ಣ ಬಡ ಜನರ ಯುವಕರ ಆಶ್ವಸ್ತರವಾಗಿ ಇವತ್ತು ದೇಶವನ್ನು ಮುನ್ನಡೆಸ್ತಾರೆ ಅಂತ ನಾವೆಲ್ಲ ಕೂಡ ನೋಡಿದ್ದೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ನಾಯಕರುಗಳನ್ನ ನಾವು ನೋಡಿದ್ದೀವಿ. ಅದು ಮಾತಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಸತ್ಯ ಹಿಂಸೆ ಸತ್ಯಾಗ್ರಹಕ್ಕೆ ಇವತ್ತು ಹೆಸರಾದಂಥ ಪಕ್ಷ ಇವತ್ತು. ಅದೇ ಬಿಜೆಪಿಯವರು RSSನ ಏನು ಮಾರ್ಗದರ್ಶನ ನಡೀತದೆ ಇವತ್ತು 100 ಸುಳ್ಳು ಹೇಳಿ ಅದರ ಸತ್ಯವಾಗಿ ಮಾಡಕ್ಕೆ ಹೊರಟಿರುವಂಥ ಪಕ್ಷ. ಅವರಿಗೆ ಯಾವುದೇ ಕೂಡ ಇವತ್ತು ಜನಸಾಮಾನ್ಯರ ಬಗ್ಗೆ ಚಿಂತನೆ ಇಲ್ಲದರಿಂದ ಏನು ಅಬ್ಕಿ ಬಾರ್ 400 ಬಾರ್ ಅಂತ ಹೇಳ್ತಾ ನರೇಂದ್ರ ಮೋದಿ ಅವರು ಇವತ್ತು 240 ಸೀಟ್ಗಳ ಮುಖಾಂತರ ಇವತ್ತು ಅವರ ಹೀನಯ ಇವತ್ತು ರಿಸಲ್ಟ್ ಅನ್ನು ಅವ್ರು ನೋಡಬೇಕಾಗಿದೆ. ಆದರೂ ಕೂಡ ಅವ್ರು ಇವತ್ತು ನಾನೆಲ್ಲೋ ಸೋತಿಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಮಾತಾಡ್ತಾ ಇದ್ದಾರೆ. ಇವತ್ತು ಮೊದಲು ನರೇಂದ್ರ ಮೋದಿಯ ಸರ್ಕಾರ, ನರೇಂದ್ರ ಮೋದಿಯ ನಾಯಕತ್ವ ಅಂತ ಹೇಳ್ತಂತ ನರೇಂದ್ರ ಮೋದಿಯವರು ಇವತ್ತು NDA ಬಗ್ಗೆ ಮಾತಾಡುವಂತ ಇವತ್ತು ತೀರ್ಮಾನ ಆಗಿದೆ. ಏನು ಇವತ್ತು ನಿರುದ್ಯೋಗ ಯುವಕರುಗಳಿಗೆ ಇವತ್ತು ಪಕೋಡ ಮಾರಿ ಅಂತ ಹೇಳ್ತಂತ ನರೇಂದ್ರ ಮೋದಿ ಅವರ ಸರ್ಕಾರ ಇದೇ ಮೊನ್ನೆ ಬಜೆಟ್ನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಏನು ಯುವಕರಿಗೆ ಇಂಟರ್ನ್ಶಿಪ್ ಬಗ್ಗೆ ಮಾತಾಡಿದ್ವಿ, ಆ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡುವಂತ ಇವತ್ತು ಗತಿಗೆ ಇವತ್ತು ಬಂದಿರೋದನ್ನ ನಾವೆಲ್ಲರೂ ಕೂಡ ಇವತ್ತು ನೋಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಜನಸಾಮಾನ್ಯರ ಕಾರ್ಯಕ್ರಮಗಳು, ಜನಸಾಮಾನ್ಯರ ಚಿಂತನೆಗಳಿಂದ ಅವರು ಎಷ್ಟೇ ಭಾಷಣವನ್ನು ಮಾಡಿದ್ರು ದೂರ ಹೋಗೋದಕ್ಕಾಗೋದಿಲ್ಲ ಅಂತ ಹೇಳಿ ಇವತ್ತಾಗಲೇ ಇವತ್ತು ಮೊನ್ನೆ ನಮ್ಮ ಪ್ರಣಾಳಿಕೆ ಕೆಲವು ಅಂಶಗಳನ್ನ ಇವತ್ತು ಬಡ್ಜೆಟ್ನಲ್ಲಿ ಅವ್ರು ಹೇಳಿರೋದು ನೋಡಿದ್ರೆ ಅದು ಎಷ್ಟು ಅನುಷ್ಠಾನ ಮಾಡ್ತಾರೋ ಬಿಡ್ತಾರೋ, ಆದರೆ ಅದನ್ನ ಬಡ್ಜೆಟ್ನಲ್ಲಿ ಸೇರಿಸ್ಕೊಳ್ಳೋದು ನೋಡಿದ್ರೆ ಇವತ್ತು ಎಲ್ಲೋ ಒಂದು ಕಡೆ ಇವತ್ತು ಕಾಂಗ್ರೆಸ್ ಪಕ್ಷದ ಕೆಲವು ವಿಚಾರಗಳಿಂದ ಪ್ರಭಾವಿತರಾಗಿದ್ದಾರೆ ಮತ್ತು ತಪ್ಪಿನ ಅರಿವಾಗಿದೆ ಈ ಸಂದರ್ಭದಲ್ಲಿ
ಹಾಗೆ ಇವತ್ತು ದೇಶವನ್ನು ಕಾಡ್ತಾ ಇರುವಂಥ ನಿರುದ್ಯೋಗ ಸಮಸ್ಯೆ ಇರ್ಬೋದು. ಆ ನಿರುದ್ಯೋಗ ಯುವಕರುಗಳಿಗೆ ಗುಜರಾತ್ ಅದಾನಿ ಪೋರ್ಟಿಂದ ಇವತ್ತು ಇಡೀ ದೇಶಕ್ಕೆ ಡ್ರಗ್ಸ್ ಕೊಡುವಂಥ ಕೆಲಸ ಆಗ್ತಿದೆ. ಈ ರೀತಿಯ ಇವತ್ತು ಯುವಕರುಗಳಿಗೆ ನಿರುದ್ಯೋಗಗಳನ್ನು ಮಾಡ್ತಾ ಇದ್ದಾರೆ. ಆ ಯುವಕರುಗಳಿಗೆ ಇವತ್ತು ಡ್ರಗ್ಸ್ ಕೊಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಖರ್ಗೆ ಅವರ ನೇತೃತ್ವದಲ್ಲಿ, ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ, ನಮ್ಮ ಯುವಕರ ಕಣ್ಮಣಿಯಾದಂಥ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಿರಂತರವಾಗಿ ಇವತ್ತು ವಿರೋಧ ಪಕ್ಷವಾಗಿ ರಾಷ್ಟ್ರ ಮಟ್ಟದಲ್ಲಿ ಕೆಲಸವನ್ನು ಮಾಡ್ತಾ ಇವತ್ತು 100ಕ್ಕೆ 100 ಭಾಗ ಇವತ್ತು ಮುಂಬರುವ ಲೋಕಸಭಾ ಚುನಾವಣೆ ಏನು 4 ವರ್ಷ 8-10 ತಿಂಗಳಿದೆ, ಅಲ್ಲಿ ನಾವು 100ಕ್ಕೆ 100 ಭಾಗ ಅಧಿಕಾರವನ್ನು ಇವತ್ತು ಹಿಡಿದೇ ಹಿಡಿತೀವಿ. ಯಾಕೆಂದ್ರೆ ಈ ಸರ್ಕಾರ ಇವತ್ತು ಪೂರ್ಣ ಪ್ರಮಾಣದ 5 ವರ್ಷಗಳ ಪೂರೈಸುವಂತ ಯಾವುದೇ ಗ್ಯಾರಂಟಿಗಳು ಕೂಡ ಇಲ್ಲ. ಇವತ್ತು ಈ ಸರ್ಕಾರ ಇವತ್ತು ಬೆಳಗ್ಗೆ ಎದ್ರೆ ಇವತ್ತು ಈ ಏನು ದೇಶದ ಬಜೆಟ್ ಅನ್ನ ಇವತ್ತು ಬಿಹಾರ ಮತ್ತು ಆಂಧ್ರ ಪ್ರದೇಶಕ್ಕೆ ಅಡಗಿಟ್ಟಿರೋದು ನೋಡಿದ್ರೆ ಇವತ್ತು ನರೇಂದ್ರ ಮೋದಿ ಅವರಿಗೆ ಏನು ಅಭದ್ರತೆ ಕಾಡ್ತಾ ಇದೆ ಅಂತ ಹೇಳಿ ಇವತ್ತೆಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ ಇವತ್ತು. ಹಾಗಾಗಿ ಸರ್ಕಾರ ಇವತ್ತು 5 ವರ್ಷಗಳ ಕಾಲ ಇವತ್ತು ಬಾಳಲಿಲ್ಲ ಅಂತ ಸಂದರ್ಭದಲ್ಲಿ ಹೇಳ್ತಾ ಮುಂಬರುವ ದಿನಗಳಲ್ಲಿ ಇವತ್ತು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಕುಪ್ಪುಣಗೆರೆ ಅವರ ಜವಾಬ್ದಾರಿ ಜಾಸ್ತಿ ಇದೆ. ಎಲ್ಲರನ್ನೂ ಒಟ್ಟಿಗೆ ತಗೊಳ್ಳೋದ್ರ ಮುಖಾಂತರ ನೀವು ಸಂಘಟನೆಯನ್ನು ಚುರುಕಾಗಿ ಮಾಡೋದ್ರ ಮುಖಾಂತರ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗಳಿದೆ, ಅದು ಕಾರ್ಯಕರ್ತರ ಚುನಾವಣೆ. ಹಾಗಾಗಿ ಆ ಚುನಾವಣೆಯಲ್ಲಿ ನಾವು ಯಾರಿಗೆ ತಾಲೂಕು ಪಂಚಾಯತ್ ಟಿಕೆಟ್ ಅನ್ನು ಕೊಡ್ತೀವಿ, ಯಾರಿಗೆ ಜಿಲ್ಲಾ ಪಂಚಾಯತ್ ಟಿಕೆಟ್ ಅನ್ನು ಕೊಡ್ತೀವಿ, ಅವರು ಗೆದ್ದು 2ನೇ ಹಂತದ 3ನೇ ಹಂತದ ನಾಯಕತ್ವ ಸೃಷ್ಟಿಯಾದ ರೀತಿಯಲ್ಲಿ ನಾವು ನೋಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮಗೆ ಹಲವಾರು ಅನುಭವಗಳಿದೆ. ನೀವು ಇವತ್ತು ಕೋಆಪರೇಟಿವ್ ಮೂವ್ಮೆಂಟ್ ಅಲ್ಲಿ ಇದ್ದೀರಾ, ಇವತ್ತು ಸಾಹಿತ್ಯ ಮೂವ್ಮೆಂಟ್ ಅಲ್ಲಿ ಇದ್ದೀರಾ, ಇವತ್ತು ನೀವು ಪಕ್ಷದ ಸಂಘಟನೆ